Hello students, welcome back to Structural Organization in Animals. Now we have already started with the structural organization of invertebrate, that is earthworm. Already we spoke about different aspects like earthworm morphology, under anatomy, structure of body wall, then digestive system, respiratory system, circulatory system, sense organs, nervous system, excretory system, etc. So now we have left with the last system in the body, that is reproductive system. So reproductive system is nothing but system or the body organ, combination of body organs which are involved in the process of reproduction or production of their young ones. ಸೊ ಈ ರಿಪ್ರೊಡಕ್ಟಿವ್ ಸಿಸ್ಟಮಿನ ಬಗ್ಗೆ ಮಾತಾಡುವಾಗ ಅರ್ಥವರ್ಮಲ್ಲಿ ನಾವೊಂದು ಮುಖ್ಯ ವಿಷಯ ಮೊದಲೇ ತಿಳ್ಕೊಂಡಿದ್ದೇವೆ, ಅದೇನು? ಅರ್ಥವರ್ಮ್ಸ್ ಆರ್ ಹರ್ಮಾಫ್ರೊಡೈಟ್ಸ್. ಹರ್ಮಾಫ್ರೊಡೈಟಿಕ್ ಕಂಡೀಷನ್ ಅರ್ಥವರ್ಮಲ್ಲಿ ಇರುವಂಥದ್ದು. ಹರ್ಮಾಫ್ರೊಡೈಟ್ಸ್ ಅಂತ ಹೇಳಿದರೆ ಏನು? ದ ಎನಿಮಲ್ ವಿಚ್ ಪೊಸೆಸ್ both male and female reproductive system in the single individual is called a hermaphroditic condition. ಸೊ ಇಲ್ಲಿ ಟೇಪ್ ವರ್ಮ್ಸ್ ಅಲ್ಲಿ ನಾವು ನೋಡಿದ್ದೇವೆ, ಲೋವರ್ ಗ್ರೂಪ್ಸ್ ಅಲ್ಲಿ ನೋಡೋದಾದರೆ ಪ್ಲಾಟಿಹೆಲ್ಮಿಂಥೆಸ್ ಅಥವಾ ಟೇಪ್ ವರ್ಮ್ಸ್ ಅಲ್ಲಿ ನಾವು ನೋಡಿದ್ದೇವೆ. ಅಲ್ಲಿ ಏನಿದೆ? ಮೇಲ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದೇ ಆನಿಮಲ್ ಅಲ್ಲಿ ಉಂಟು. ಅದೇ ರೀತಿ ಅರ್ಥವರ್ಮಿನಲ್ಲಿ ಕೂಡ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸಿಂಗಲ್ ಆನಿಮಲ್ನಲ್ಲಿ ಇರ್ತದೆ. ಸೊ ಆದರೆ ನಾವಿಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡಬೇಕೇನಂತ ಹೇಳಿದರೆ, ಹಿಯರ್ ದ ಫರ್ಟಿಲೈಸೇಷನ್ ಈಸ್ ಕ್ರಾಸ್ ಫರ್ಟಿಲೈಸೇಷನ್, whereas in the case of tapeworm it is self fertilization. ಟೇಪ್ವರ್ಮ್ಸ್ ಅಲ್ಲಿ ಏನಂತ ಹೇಳಿದರೆ, ಒಂದು ಆರ್ಗ್ಯಾನಿಸಮಿನ ಒಳಗೆ ಮೇಲ್ ಫೀಮೇಲ್ ಸಿಸ್ಟಮ್ ಇರೋದ್ರಿಂದ ಅದರ ಒಳಗೇನೆ ಒಂದೇ ಇಂಡಿವಿಜುವಲ್ನಲ್ಲೇ ಫರ್ಟಿಲೈಸೇಷನ್ ಆಗ್ತದೆ. ದಟ್ ಈಸ್ ವಾಟ್ ದ ಸೆಲ್ಫ್ ಫರ್ಟಿಲೈಸೇಷನ್ ಈಸ್. ಬಟ್ ಇನ್ ದ ಕ್ರಾಸ್ ಫರ್ಟಿಲೈಸೇಷನ್ ದೇರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಟೂ ವರ್ಮ್ಸ್, ಟೂ ಇಂಡಿವಿಜುವಲ್ಸ್, ದೇ ಮ್ಯೂಚುವಲಿ ಎಕ್ಸ್ಚೇಂಜ್ ದ ಗ್ಯಾಮಿಟ್ಸ್. ಸೊ ಅಲ್ಲಿ ಏನಾಗ್ತದೆ? ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಗ್ಯಾಮಿಟ್ಸ್, ಎಸ್ಪೆಷಲಿ ಸ್ಪರ್ಮನ್ನು ಒಂದು ಆ್ಯನಿಮಲ್ ಇನ್ನೊಂದು ಆ್ಯನಿಮಲಿಗೆ ಕೊಡ್ತದೆ, ಅವುಗಳದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತವೆ. ಸೊ ದಿಸ್ ಟೈಪ್ ಆಫ್ ಏನು ಕ್ರಾಸ್ ಫರ್ಟಿಲೈಸೇಷನ್ ಈಸ್ ಆಲ್ಸೋ ಕಾಲ್ಡ್ ರೆಸಿಪ್ರೋಕಲ್ ಕ್ರಾಸ್ ಫರ್ಟಿಲೈಸೇಷನ್. ಸೊ ಅಲ್ಲಿ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಗ್ಯಾಮಿಟ್ಸ್ ಟೇಕ್ಸ್ ಪ್ಲೇಸ್. ಓಕೆ, ಈ ರೀತಿ ಈ ಅರ್ಥವರ್ಮ್ಸ್ ಅಲ್ಲಿ ಈ ಹರ್ಮಾಫ್ರೊಡೈಟ್ ಅಥವಾ ಮೊನೇಷಿಯಸ್ ಅಥವಾ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ನಲ್ಲಿ ದೇ ಹ್ಯಾವ್ ಗಾಟ್ ಅಥವಾ ಸಿಂಗಲ್ ಇಂಡಿವಿಜುವಲ್ ಪೊಸೆಸ್ ಕಂಪ್ಲೀಟ್ ಸೆಟ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್. ಹಾಗಾಗಿ ಎರಡು ಸಿಸ್ಟಮನ್ನು ಕೂಡ ನಾವು ಕಲಿತೇವೆ, ಬಟ್ ವಿ ಹ್ಯಾವ್ ಟು ಸ್ಟಡಿ ದೆಮ್ ಸಪರೇಟ್ಲಿ. ಸೊ ಫಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಆನಿಮಲ್ಸ್ ದೇರ್ ಆರ್ ಡಿಫರೆಂಟ್ ಕಾಂಪೊನೆಂಟ್ಸ್. ಈಗ ಏನೆಲ್ಲ ಇರ್ತದೆ? ಅಲ್ಲಿ ಒಂದು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಇರಬೇಕು. ಸೊ ದೇರ್ ಮಸ್ಟ್ ಬಿ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ವಿಚ್ ಪ್ರೊಡ್ಯೂಸಸ್ ದ ಗ್ಯಾಮಿಟ್. ಸೊ ಅದು ಗ್ಯಾಮಿಟನ್ನು ಪ್ರೊಡ್ಯೂಸ್ ಮಾಡ್ತದೆ. ಸೊ ಗ್ಯಾಮಿಟ್ ಆಫ್ ದ ಮೇಲ್ ಗ್ಯಾಮಿಟ್ ಅಥವಾ ಮೇಲ್ ಸೆಕ್ಸ್ ಸೆಲ್, ಅದನ್ನು ನಾವೇನು ಕರಿತೇವೆ? ಸ್ಪರ್ಮ್ಯಾಟೋಝೋವಾ. ಸೊ ಅದು ಸಿಂಗ್ಯುಲರ್ ಅಥವಾ ಸ್ಪರ್ಮ್ ಅಂತ ಹೇಳಿ ಕರಿತೇವೆ ನಾವು, ಸ್ಪರ್ಮ್. ಸೊ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಫ್ ಮೇಲ್ ಪ್ರೊಡ್ಯೂಸಸ್ ಸ್ಪರ್ಮ್. ಸೊ ಅದನ್ನು ದಟ್ ಈಸ್ ನಥಿಂಗ್ ಬಟ್ ಟೆಸ್ಟಿಸ್. ಸೊ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಈಸ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ಯಾಟೋಝೋವಾ ಅದು ಮುಖ್ಯ ಫಂಕ್ಷನ್, ಪ್ರೈಮರಿ ಆರ್ಗನ್, ಅದು ಅಲ್ಲಿ ಗ್ಯಾಮಿಟ್ ಪ್ರೊಡಕ್ಷನ್ ಆಗ್ತದೆ. ಅದೇ ರೀತಿ ವಿ ಕ್ಯಾನ್ ಆಲ್ಸೋ ಸಿ ಆಕ್ಸೆಸರಿ ಡಕ್ಟ್ಸ್. ಈಗ ಈ ಪ್ರೊಡಕ್ಷನ್ ಆದಂತಹ ಸ್ಪರ್ಮ್ ಏನಿದೆ, ದ್ಯಾಟ್ ಮಸ್ಟ್ ಬಿ ಟ್ರಾನ್ಸ್ಪೋರ್ಟೆಡ್. It should be transported to the site of action, to the site of fertilization. ಅದರ ಫರ್ಟಿಲೈಸೇಷನ್ನ ಸೈಟಿಗೆ ಅದು ಹೋಗಬೇಕಾದ್ರೆ ಅಲ್ಲಿ
ಆಕ್ಸೆಸರಿ ಡಕ್ಟ್ಸ್ ಇರಬೇಕು. ಡಕ್ಟಿನ ಮೂಲಕ ಪ್ರೊಡ್ಯೂಸ್ ಆದ ಸ್ಪರ್ಮ್ ಮುಂದೆ ಮುಂದೆ ಹೋಗಿ ಎಲ್ಲಿ ಅದರ ಸೈಟ್ ಆಫ್ ಆ್ಯಕ್ಷನ್ ಅಲ್ಲಿಗೆ ಅದು ಹೋಗ್ತದೆ. ಅದೇ ರೀತಿ ದೇರ್ ಆರ್ ಆಕ್ಸೆಸರಿ ಗ್ಲ್ಯಾಂಡ್ಸ್. These accessory glands secrete some substances which keep the spermatozoa alive. ಅದು ಜೀವಂತ ಇರಲಿಕ್ಕೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಅದರ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಬೇಕಾದಂಥ ಸಬ್ಸ್ಟೆನ್ಸಸನ್ನು ಅದು ಸೆಕ್ರೀಟ್ ಮಾಡ್ತದೆ. ಸೊ ಆಕ್ಸೆಸರಿ ಗ್ಲ್ಯಾಂಡ್ಸ್, they produce some secretions which are needed for the survival and maturation of the sperm. ಸ್ಪರ್ಮ್ ಮೆಚೂರ್ ಆಗಲಿಕ್ಕೂ ಕೂಡ ಅದು ಜೀವಂತವಾಗಿ ಉಳಿದ ಅದರ ಕೆಲಸವನ್ನು ಮಾಡುವಂಥ ಎಬಿಲಿಟಿಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಈ ಆಕ್ಸೆಸರಿ ಗ್ಲ್ಯಾಂಡ್ಸ್ ಕೆಲಸ ಮಾಡ್ತದೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಜನರಲಿ ಫೌಂಡ್ ಇನ್ ಆಲ್ reproductive systems irrespective of whether it is male or female reproductive system. Okay, now let us see the structure of male reproductive system in the earthworm. earthworm ಅಲ್ಲಿ ಅದು ಹೇಗೆ ಇದೆ, ಈ ಪ್ರೈಮರಿ ಆರ್ಗನ್ ಅಥವಾ ಆಕ್ಸೆಸರಿ ಡಕ್ಟ್ಸ್, ಆಕ್ಸೆಸರಿ ಗ್ಲ್ಯಾಂಡ್ಸ್ ಅದು ಹೇಗೆ ಇದೆ ಅಂತ ಹೇಳಿ ನಾವು ನೋಡುವ. ಓಕೆ, see testes, there are paired testes, 2 paired testes situated in the 10th and 11th segments respectively. ಸೊ ಅಲ್ಲಿ ಏನಿದೆ, ಪ್ಯಾರ್ಡ್ ಟೆಸ್ಟಿಸ್ ಇದೆ. ಎಷ್ಟು ಪ್ಯಾರ್ಸ್? 2 ಪ್ಯಾರ್, ಅಂದರೆ ದೇರ್ ಆರ್ 4 testes, paired 2 pairs of testes which are situated in the 10th and 11th segment of the animal. You can see it here. ಇಲ್ಲಿ ನೋಡಿ, ಇದು ಪ್ಯಾರ್ಡ್ ಟೆಸ್ಟಿಸ್. ಸೊ ಅದು 10th ಮತ್ತು 11th ಸೆಗ್ಮೆಂಟಲ್ಲಿ ಒಂದು ಪ್ಯಾರ್ 10th ಅಲ್ಲಿ ಇದ್ದರೆ ಇನ್ನೊಂದು ಪ್ಯಾರ್ 11th ಅಲ್ಲಿ ನೀವು ನೋಡ್ಬೋದು. ಸೊ ದೀಸ್ ಆರ್ ಆ್ಯಕ್ಚುಲಿ ಅಸೋಸಿಯೇಟೆಡ್ ವಿತ್ ಸಮ್ ಅದರ್ ಸ್ಟ್ರಕ್ಚರ್ಸ್. ಅದು ಬೇರೆ ಬೇರೆ ಸ್ಟ್ರಕ್ಚರ್ನೊಟ್ಟಿಗೆ ಅಸೋಸಿಯೇಟ್ ಆಗಿರ್ತದೆ. ಇಲ್ಲಿ ನೋಡಿ, ಈಗ ಇಫ್ ದಿಸ್ ಈಸ್ ದ ಅರ್ಥ್ವರ್ಮ್, actually we are supposed to draw the entire like anterior part of the animal. For our convenience we will draw only few segments. ನಾವು ಕೆಲವು ಸೆಗ್ಮೆಂಟ್ಸ್ ಅನ್ನು ಮಾತ್ರ ಇಲ್ಲಿ ಡ್ರಾ ಮಾಡುವ ಅರ್ಥ್ವರ್ಮ್ ಅಲ್ಲಿ. Okay, this is actually we will take it as this is 9th segment, this one is 10th, this is 11th, 12th, 13th ಹೀಗೆ. ಸೊ ನಮಗೆ ಇಲ್ಲಿ ರಿಕ್ವೈರ್ಡ್ ಸೆಗ್ಮೆಂಟ್ಸ್ ಆರ್ 10th and 11th. Imagine that all other segments are found in the anterior side and rest of the segments are found in the posterior side. ಸೊ ಇಲ್ಲಿ ಏನಿರ್ತದೆ, 9th ಮತ್ತು 10th. ಸೊ ಟೆಸ್ಟಿಸ್ ಈಸ್ ಪ್ರೆಸೆಂಟ್ ಇನ್ ದ 10th segment. ಒಂದು ಪ್ಯಾರ್ 10th segment ಅಲ್ಲಿ ಉಂಟು. ಹಾಗಾದರೆ ಇಟ್ ಈಸ್ situated in the 10th segment but it is attached to the septum found between the 9th and 10th segment. ಸೊ ಈ ಎರಡು ಸೆಗ್ಮೆಂಟಿನ ಮಧ್ಯದಲ್ಲಿ ಇರುವಂಥ ಸೆಪ್ಟಕ್ಕೆ ಅದು ಅಟ್ಯಾಚ್ ಆಗಿದೆ. ಸೊ ಈ ಟೆಸ್ಟಿಸ್ ಏನುಂಟು, ಇಟ್ ಈಸ್ ಸಿಚುವೇಟೆಡ್ ಇನ್ ದ ಲಾರ್ಜ್ ಸ್ಯಾಕ್ಸ್. ಸೊ ಯು ಕ್ಯಾನ್ ಸಿ ದೇರ್ ಲಾರ್ಜ್ ಸ್ಯಾಕ್ಸ್ ಕಾಲ್ಡ್ ಟೆಸ್ಟಿಸ್ ಸ್ಯಾಕ್ಸ್. ಇಲ್ಲಿ ಕಾಣ್ತದೆ ನಿಮಗೆ, ಇದು ಟೆಸ್ಟಿಸ್ ಸ್ಯಾಕ್ಸ್, ಇದು ಟೆಸ್ಟಿಸ್, ಇದೆರಡು. ದೀಸ್ ಆರ್ ದ ಟೆಸ್ಟಿಸ್ ಆ್ಯಂಡ್ ವಿಚ್ ಆರ್ ಸರೌಂಡೆಡ್ ಬೈ ವಾಟರ್ ಫೀಲ್ಡ್ ಕ್ಯಾವಿಟೀಸ್ ಅಥವಾ ಟೆಸ್ಟಿಸ್ ಸ್ಯಾಕ್ಸ್. ಇದನ್ನು ನಾವೇನು ಹೇಳ್ತೇವೆ, ದಿಸ್ ಈಸ್ ಟೆಸ್ಟಿಸ್, whereas this one is the testis sac. ಸೊ ಇದೆರಡು ಟೆಸ್ಟಿಸ್ ಕೂಡ ಈ ವಾಟರ್ ಫೀಲ್ಡ್ ಟೆಸ್ಟಿಸ್ ಸ್ಯಾಕಲ್ಲಿ ಉಂಟು. ಆ್ಯಂಡ್ ನೆಕ್ಸ್ಟ್ ಟು ದ್ಯಾಟ್ 11th segment. 11th segment also possess one more pair of testes which are also situated in the testis sacs. ಈಗ ನಿಮಗೆ ನಾನು ಹೇಳಿದ್ದೆ, these are the primary organs of reproduction. Actually these are the primary organs of reproduction which are located in the 10th and 11th segment. ನಾನು ಹೇಳಿದ ಹಾಗೆ ಅಲ್ಲಿ ನೆಕ್ಸ್ಟ್ ಏನಿರಬೇಕು, ದೇರ್ ಮಸ್ಟ್ ಬಿ ಆಕ್ಸೆಸರಿ ಡಕ್ಟ್ಸ್.
ನೆನಪಿಟ್ಕೊಳ್ಳಿ. ಅದೇ ರೀತಿ ಆಕ್ಸೆಸರಿ ಗ್ಲ್ಯಾಂಡ್ಸ್. ರಿಮೆಂಬರ್, ಎಲಾಂಗ್ ವಿತ್ ದೀಸ್ testes, for their support there are two seminal vesicles. Remember, there are two pairs of seminal vesicles. ಈ ಟೆಸ್ಟಿಸ್ನ ಜೊತೆಗೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್. These accessory glands are called seminal vesicles. So seminal vesicles are present in the 11th as well as 12th segments. Seminal vesicles are situated in the 11th as well as 12th segment. So ಈ 11th segment ಅಲ್ಲಿ ಇರುವಂತ seminal vesicle is actually associated with the testis of the 10th segment, whereas 12th segment seminal vesicles are found in association with the testis of 11th segment. And if you compare them, the size of these two seminal vesicles found in the 11th segment must be smaller. ಇದು ಸ್ವಲ್ಪ ದೊಡ್ಡದಾಗಬೇಕು, ಅದು ಸ್ವಲ್ಪ ಸಣ್ಣದಾಗಬೇಕು. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ದ seminal vesicles. Remember, other than these seminal vesicles, you can also see some funnel like structures. ಇಲ್ಲಿ ಟೆಸ್ಟಿಸ್ ಹತ್ರ, ಇಲ್ಲೊಂದು ಟೆಸ್ಟಿಸ್ನ ಹತ್ರ ಫನೆಲ್ನ ಹಾಗಿನ ಸ್ಟ್ರಕ್ಚರ್ಸ್ ಇರ್ತದೆ. ದೀಸ್ ಫನೆಲ್ ಲೈಕ್ ಸ್ಟ್ರಕ್ಚರ್ಸ್, ದೇ ಕಲೆಕ್ಟ್ ದ ಸ್ಪರ್ಮ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ರೆಸ್ಪೆಕ್ಟಿವ್ ಟೆಸ್ಟಿಸ್. ಹಾಗಾಗಿ 1, 2, 3, 4 ಫನೆಲ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಕಲೆಕ್ಟ್ ದ ಸ್ಪರ್ಮ್ಸ್ ಫ್ರಮ್ ದ ರೆಸ್ಪೆಕ್ಟಿವ್ ಟೆಸ್ಟಿಸ್, and they are connected to duct. ಅವುಗಳೇನಾಗಿದ್ದಾವೆ, ಅದು ಡಕ್ಟಿಗೆ ಕನೆಕ್ಟ್ ಆಗಿದೆ. ನಾನು ಆಗಲೇ ಹೇಳಿದ್ದೇನೆ ಆಕ್ಸೆಸರಿ ಡಕ್ಟ್ಸ್. ಸೊ ಈ ಆಕ್ಸೆಸರಿ ಡಕ್ಟ್ಸಿಗೆ ಅದು ಕನೆಕ್ಟ್ ಆಗಿರ್ತದೆ ಈ ರೀತಿ. ಸೊ ದೀಸ್ ಡಕ್ಟ್ಸ್ ಆ್ಯಕ್ಚುಲಿ ಆಫ್ಟರ್ ಜಾಯ್ನಿಂಗ್ ವಿತ್ ದ ಕಲೆಕ್ಟಿಂಗ್ ಫನೆಲ್, ದೇ ಜಸ್ಟ್ ಮೇಕ್ ಕಾಂಟ್ಯಾಕ್ಟ್ ವಿತ್ ದ ಸೆಮಿನಲ್ ವೆಸಿಕಲ್ಸ್. ಟೆಸ್ಟಿಸ್ ಇಂದ ಬಂದ ಮೇಲೆ ಅದು ಏನು ಮಾಡ್ತದೆ, ಅದು ಇಟ್ ವಿಲ್ ಜಾಯಿನ್ ವಿತ್ ದ ಡಕ್ಟ್ಸ್ ಆಫ್ ದ ಸೆಮಿನಲ್ ವೆಸಿಕಲ್ಸ್. ಹೀಗೆ ಸೆಮಿನಲ್ ವೆಸಿಕಲ್ಸಿಗೆ ಅದು ಜಾಯಿನ್ ಆದ ಮೇಲೆ ಇಟ್ ವಿಲ್ ರನ್ ಲೈಕ್ ದಿಸ್, ಕೆಳಗೆ ಬರ್ತದೆ ಅದು. ಸೊ ಅದೇ ರೀತಿ ದೇರ್ ಈಸ್ ಕಲೆಕ್ಟಿಂಗ್ ಫನೆಲ್ ಇನ್ ದಿಸ್ ರೀಜನ್ ಆಲ್ಸೋ, ಇಟ್ ವಿಲ್ ಆಲ್ಸೋ ರನ್ ಲೈಕ್ ದಿಸ್ and it get connected with the duct of the seminal vesicle and run posteriorly, ಕೆಳಗೆಗೆ ಹೋಗ್ತದೆ ಅದು. Again, there are two more testes which also possess such type of collecting structures. They also join with the ducts and respective seminal vesicle, ducts from the respective seminal vesicles, and join with they join with the seminal vesicles which are found in the 12th segment. Then they run parallel to each other as separate ducts from separate testes. So altogether there are 4 such ducts which are known as vas deferens. They are called vas deferens. They are called vas deferens. So ಈ ಡಕ್ಟ್ಸಿಗೆ ಏನು ಹೇಳ್ತಾರೆ, ಆಕ್ಸೆಸರಿ ಡಕ್ಟ್ಸಿಗೆ ವಾಸ್ ಡಿಫರೆನ್ಸ್ ಅಂತ ಕರೀತಾರೆ. ಸೊ ವಾಟ್ ಆರ್ these are the funnels which collect the sperm, and these are the ducts which transport the sperm to the next part. Before they transport them to the other part of the worm, they just join with ಅಥವಾ they get the duct from seminal vesicles. So why they are joined with the seminal vesicles? Because sperm produced in the testes are not completely matured and they require some liquid substances to keep them in the normal condition. So ಇಲ್ಲಿ ಪ್ರೊಡ್ಯೂಸ್ ಆದಂಥ ಸ್ಪರ್ಮ್ ಏನಿರ್ತದೆ ಅದು ಈ ಡಕ್ಟಿನ ಮೂಲಕ ಬಂದು it will get connected with the seminal vesicle so that there it will undergo maturation. ಈ ಸೆಮಿನಲ್ ವೆಸಿಕಲ್ಸ್ ಅಲ್ಲಿ ಅದು ಮೆಚೂರ್ ಆಗ್ತದೆ. ಆಫ್ಟರ್
After that it will come back to the duct and continues with the duct and reaches the other side. ಸೊ ಇಲ್ಲಿ ಈಗ ನಾವು ನೋಡೋದಾದರೆ ಇದೇನು ಹಾಗಾದರೆ ದಿಸ್ ಈಸ್ ಟೆಸ್ಟಿಕ್ಯುಲಾರ್ ಫನೆಲ್. ಇಟ್ ಈಸ್ ಕಾಲ್ಡ್ ಟೆಸ್ಟಿಕ್ಯುಲಾರ್ ಫನೆಲ್. ಸೊ ಅದೇ ರೀತಿ ಈ ಸೈಡಲ್ಲಿ ಕೂಡ ಎಲ್ಲ ಟೆಸ್ಟಿಸ್ ಕೂಡ ಈ ಫನೆಲ್ಸಿಗೆ ಕನೆಕ್ಟ್ ಆಗಿದೆ, ಡಕ್ಟಿಗೆ ಕನೆಕ್ಟ್ ಆಗಿದೆ, ಸೆಮಿನಲ್ ವೆಸಿಕಲ್ಸಿಗೆ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಪ್ರೊಡ್ಯೂಸ್ ಆದಂಥ ಸ್ಪರ್ಮ್ ಈ ಸೆಮಿನಲ್ ವೆಸಿಕಲ್ಸಲ್ಲಿ ಮೆಚುರೇಷನ್ ಆಗಿ ಇಟ್ ವಿಲ್ ರನ್ ಟುವರ್ಡ್ಸ್ ಆರ್ ಮೂವ್ ಟುವರ್ಡ್ಸ್ ದ 17th segment. It will go up to 17th segment. Imagine that this is the 17th segment. ಇಲ್ಲಿಂದ ನಾವೇನು ಮಾಡುವ ಡಾಟೆಡ್ ಲೈನ್ಸ್ ಹಾಕಿ ಇಟ್ ಇಂಡಿಕೇಟ್ಸ್ ದ್ಯಾಟ್ ದೇರ್ ಆರ್ ಮೆನಿ ಅದರ್ ಸೆಗ್ಮೆಂಟ್ಸ್. ಇಲ್ಲಿ ಈಗ ಏನು ದಿಸ್ ಒನ್ ಈಸ್ ದ 17th segment. ಈ 17th segmentಲ್ಲಿ ಬಂದ ಕೂಡಲೇ ಅದು ಆ್ಯಕ್ಚುಲಿ it will join with the another structure. It joins with another structure called prostrate gland. Remember, it will join with the prostrate gland, or it will communicate with the elongated glands called prostrate glands. ಈ ಎರಡು ಗ್ಲ್ಯಾಂಡ್ಸಿಗೆ ಅದು ಕನೆಕ್ಟ್ ಆಗ್ತದೆ. ಸೊ ಆ್ಯಕ್ಚುಲಿ ಫ್ರಮ್ ದೀಸ್ these prostrate glands, they produce their own ducts which will connect with the duct of the vas deferens. Here prostrate glands are also actually a type of accessory glands. Idu kuda nijavagi glands. They also secrete certain substances which are needed for the survival of the spermatozoa. ಓಕೆ, ಅಲ್ಲಿಂದ ಏನಾಗ್ತದೆ ಹೇಳಿದರೆ ಆಫ್ಟರ್ ಜಾಯ್ನಿಂಗ್ ವಿತ್ ದ ಪ್ರಾಸ್ಟೇಟ್ ಗ್ಲ್ಯಾಂಡ್ there arises 2 more ducts from each prostate gland, and they open in the male reproductive pore, or they will open exterior through the male genital pores. As you all know, the male genital pore is present in the 18th segment on ventrolateral sides. ಅಲ್ಲಿ ಏನಾಗಿದೆ ಈ ವೆಂಟ್ರಲ್ ವ್ಯೂ ನೀವು ನೋಡಿದ್ದೀರಿ ಮಾರ್ಫಾಲಜಿಯಲ್ಲಿ. ಇನ್ ವೆಂಟ್ರಲ್ ವ್ಯೂ ಆಫ್ ದ ಅನಿಮಲ್ ಯು ಕುಡ್ ಸಿ ದ male reproductive openings. These male reproductive openings are present in the ventrolateral side of 18th segment, 18ನೇ segment. ಹಾಗಾಗಿ ಏನಾಗಿದೆ ಇಲ್ಲಿಂದ ಪ್ರೊಡ್ಯೂಸ್ ಆದಂಥ these ducts, they have reached up to the 18th segment. Remember, it is reached up to the 18th segment, and it has joined with the pair of prostate glands which are located in the segment number 17th to 20 or 21st. So 17ರಿಂದ 20 ಸೆಗ್ಮೆಂಟ್ ನಂಬರ್ ತನಕ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ಎಕ್ಸ್ಟೆಂಡ್ ಆಗಿರ್ತದೆ. ಆ ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ದೇ ಪ್ರೊಡ್ಯೂಸ್ ಸಮ್ ಸಬ್ಸ್ಟೆನ್ಸಸ್ ಲಿಕ್ವಿಡ್, ದೇ ಜಾಯಿನ್ ವಿತ್ ದ ವಾಸ್ ಡಿಫರೆನ್ಸ್. ಈ ವಾಸ್ ಡಿಫರೆನ್ಸಿನೊಟ್ಟಿಗೆ ಇದರ ಡಕ್ಟ್ ಕೂಡ ಜಾಯಿನ್ ಆಗ್ತದೆ. ಜಾಯಿನ್ ಆಗಿ ದ ಕಾಮನ್ ಡಕ್ಟ್ ವಿಲ್ ಕಮ್ ಔಟ್ ಆ್ಯಂಡ್ ಇಟ್ ಓಪನ್ಸ್ ಇನ್ ದ 18th ಸೆಗ್ಮೆಂಟ್, ವೆಂಟ್ರಲ್ ಸೈಡ್ ಆಫ್ ದ ಅಥವಾ ವೆಂಟ್ರೋಲ್ಯಾಟರಲ್ ಸೈಡ್ ಆಫ್ ದ 18th ಸೆಗ್ಮೆಂಟ್. ಅದು ವೆಂಟ್ರಲ್ ಸೈಡಲ್ಲೇ ಇರೋದು. ಇದು ಡಾರ್ಸಲ್ ಆದರೆ ಇದು ವೆಂಟ್ರಲ್ ಸೈಡಿನ ಸೈಡ್ಸಲ್ಲಿ ಇರ್ತದೆ. ವೆಂಟ್ರೋಲ್ಯಾಟರಲ್ ಸೈಡ್ಸಲ್ಲಿ ಇರ್ತದೆ. ದೇ ಆರ್ ನಾಟ್ ಫೌಂಡ್ ಇನ್ ದ ಸೆಂಟರಲ್ಲಿದ್ದರೆ ವೆಂಟ್ರೋಮೀಡಿಯನ್ ಅಂತ ಕರಿತೇವೆ. ವೆನ್ ದೇ ಆರ್ ಫೌಂಡ್ ಆನ್ ದ ಸೈಡ್ಸ್ ದೇ ಆರ್ ಕಾಲ್ಡ್ ವೆಂಟ್ರೋಲ್ಯಾಟರಲ್ ಸೈಡ್ಸ್. ಸೊ ಇಲ್ಲಿ ಇದು ಈಗ ದಿಸ್ ಈಸ್ 18th ಸೆಗ್ಮೆಂಟ್, ದಿಸ್ ಒನ್ ವಾಸ್ ದ 17th ಸೆಗ್ಮೆಂಟ್. ಇಲ್ಲಿ 18th ಸೆಗ್ಮೆಂಟಲ್ಲಿ ವೆಂಟ್ರಲ್ ಸೈಡಿಂದ ದೇರ್ ಈಸ್ openings of these male genital pore or male genital aperture. So male genital pores are nothing but the opening of the male reproductive system.
ಅರ್ಥ ಆಯ್ತಲ್ಲ? ಸೊ ಇದು ಏನು, ದಿಸ್ ಈಸ್ ಆಲ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. So once again I am going to summarize the reproductive system of male. Okay, male earthworms are hermaphrodites or bisexual. They are hermaphrodites or bisexual, both male and female systems. You can see here, idu male reproductive system adre idu female reproductive system. It is present in the single animal. Onde animal alli complete set irtade. So adu ಏನು ಮೇಲ್ ಸಿಸ್ಟಮಿನ ಮುಖ್ಯ ಪಾರ್ಟ್ಸ್ ಯಾವುದು? ಪ್ರೈಮರಿ ಆರ್ಗನ್ಸ್ ಆಫ್ ರಿಪ್ರೊಡಕ್ಷನ್ ಆರ್ 2 pairs of testes. 2 pairs of testes are present in the 10th and 11th segments respectively. Then their vas differentia run up to the 18th segment. So illi these testes are actually found in the 10th and 11th segment and they are situated in the testicular sacs. ಡಯಾಗ್ರಾಮ್ ಅಲ್ಲಿ ಲೇಬಲ್ ಮಾಡಿದ್ದಾರೆ, ಹಾಗಾಗಿ ಟೆಸ್ಟಿಕ್ಯುಲರ್ ಸ್ಯಾಕ್ಸ್ ಅಂದರೆ ಎಂತ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಸೊ ಅದು ಒಂದು ಸ್ಯಾಕ್, ಒಂದು ಏನು ಸಣ್ಣ ಪೌಚಿನ ಹಾಗಿನ ಸ್ಟ್ರಕ್ಚರ್, ಅದರ ಒಳಗೆ ನೀರಿರ್ತದೆ. ಇಟ್ ಈಸ್ ಫಿಲ್ಡ್ ವಿತ್ ದ ವಾಟರ್. ಆಮೇಲೆ ಇಲ್ಲಿ ಕೂಡ ಇನ್ನೂ 2 ಟೆಸ್ಟಿಕ್ಯುಲರ್ ಪೌಚಸ್ ಉಂಟು. ಸೊ ಆಲ್ ಟುಗೆದರ್ 4 ಟೆಸ್ಟಿಸ್ ಆರ್ ಏನು ಸಪರೇಟ್ಲಿ ಪ್ಲೇಸ್ಡ್ ಇನ್ ದ 4 ಟೆಸ್ಟಿಕ್ಯುಲರ್ ಪೌಚಸ್ ವಿಚ್ ಆರ್ ಫಿಲ್ಡ್ ವಿತ್ ದ ವಾಟರ್. ಅದರ ನಂತರ ಈ ಟೆಸ್ಟಿಸ್ ಅಂತ ಹೇಳಿದರೆ ಏನು? ಟೆಸ್ಟಿಸ್ ಅಲ್ಲಿ ದೇರ್ ಈಸ್ ಅ ಪ್ರೋಸೆಸ್ ಆಫ್ ಸ್ಪರ್ಮ್ಯಾಟೋಜೆನಸಿಸ್. ಸ್ಪರ್ಮ್ಯಾಟೋಜೆನಸಿಸ್ ಪ್ರೋಸೆಸ್ ಈಸ್ ನಥಿಂಗ್ ಬಟ್ ಫಾರ್ಮೇಷನ್ ಆಫ್ ಮೇಲ್ ಗ್ಯಾಮಿಟ್ಸ್ ಆರ್ ದ ಸ್ಪರ್ಮ್. ಈ ಟೆಸ್ಟಿಸಿನಲ್ಲಿ ಈ ಸ್ಪರ್ಮ್ ಫಾರ್ಮೇಷನ್ ಆಗ್ತದೆ. ಆ ಸ್ಪರ್ಮ್ ಫಾರ್ಮೇಷನ್ ಆದ ಮೇಲೆ ಇಟ್ ವಿಲ್ ಗೆಟ್ ಕಲೆಕ್ಟೆಡ್. ಅದು ಅಲ್ಲಿ ಪ್ರೊಡ್ಯೂಸ್ ಆದಂಥ ಸ್ಪರ್ಮ್ ಇಟ್ ಈಸ್ ಕಲೆಕ್ಟೆಡ್ ಬೈ ದ ಏನು funnel-like structure called spermiductal funnel. Remember, spermiductal funnel. ಈ ಸ್ಪರ್ಮಿಡಕ್ಟಲ್ ಫನೆಲ್ ಅಂತ ಹೇಳಿದರೆ ಏನು? ಇದು ಟೆಸ್ಟಿಸ್ ಆದರೆ ಅದನ್ನು ರಿಸೀವ್ ಮಾಡಲಿಕ್ಕೆ, ಸ್ಪರ್ಮ್ಸ್ ಅನ್ನು ರಿಸೀವ್ ಮಾಡಲಿಕ್ಕೆ ಒಂದು ಅಗಲವಾದ ಪೋರ್ಷನ್ ಉಂಟು. ಯಾಕಂತ ಹೇಳಿದರೆ ಲಾರ್ಜ್ ನಂಬರ್ ಆಫ್ ಏನು ಸ್ಪರ್ಮ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಟೆಸ್ಟಿಸ್ ಆ್ಯಂಡ್ ದೇ ವಿಲ್ ಡ್ರಾಪ್ ಹಿಯರ್. ಅವುಗಳು ಇಲ್ಲಿ ಬೀಳ್ತವೆ, ಅದನ್ನು ಕ್ಯಾಪ್ಚರ್ ಮಾಡಬೇಕು, ಕಲೆಕ್ಟ್ ಮಾಡಬೇಕು ಹೀಗೆ. ಸೊ ಅಲ್ಲಿ ಸಿಲಿಯಾ ಇದೆ, ಸೊ ಇದು ಟ್ರ್ಯಾಪ್ ಮಾಡ್ತದೆ. ಅಲ್ಲಿ ಕಲೆಕ್ಟ್ ಆದಂಥ ಸ್ಪರ್ಮ್ ಏನಾಗ್ತದೆ, ಅದರ ನಂತರ ಇಟ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೆಮಿನಲ್ ವೆಸಿಕಲ್ಸ್. ಮಕ್ಕಳೇ, ಸೆಮಿನಲ್ ವೆಸಿಕಲ್ಸ್ ಅಂತ ಏನಂತ ಹೇಳಿದೆ ನಾನು, ಅದು ಗ್ಲ್ಯಾಂಡ್ಸ್. ಎಷ್ಟು ಸೆಮಿನಲ್ ವೆಸಿಕಲ್ಸ್ ಉಂಟು ಮೇಲ್ ಅರ್ಥವಾಮ್ ಅಲ್ಲಿ? ದೇರ್ ಆರ್ 4 ಸೆಮಿನಲ್ ವೆಸಿಕಲ್ಸ್. ಯು ಕ್ಯಾನ್ ಸಿ ಇಟ್ ಹಿಯರ್. 4 ಸೆಮಿನಲ್ ವೆಸಿಕಲ್ಸ್ ನೋಡಿ, ಇದೊಂದು 2 3 4. One pair of seminal vesicles are found in the 11th segment, whereas another pair is present in the 12th segment. So 11th ಅಲ್ಲಿ ಇರುವಂಥ ಸೆಮಿನಲ್ ವೆಸಿಕಲ್ಸ್ ನೀವು ಡ್ರಾ ಮಾಡುವಾಗ ನೋಟ್ ಮಾಡಬೇಕು, ಅದು ಸ್ವಲ್ಪ ಸಣ್ಣದಿರ್ತದೆ. ಮತ್ತು 12th ಅಲ್ಲಿ ಇರುವಂಥದ್ದು ಸ್ವಲ್ಪ ದೊಡ್ಡದಿರ್ತದೆ. ಇಲ್ಲಿ ಈ ಒಂದು ಏನು ಸ್ಪರ್ಮಿಡಕ್ಟಲ್ ಫನೆಲ್ ಅಂತ ಏನಿದೆ ನೋಡಿ, ಅದು ಸ್ಪರ್ಮ್ ಅನ್ನು ಇಲ್ಲಿಂದ ಕಲೆಕ್ಟ್ ಮಾಡಿದ ಮೇಲೆ it's it is joined with the long elongated tubes. These tubes are called vas differentia. Vas differentia or vasa difference ಅಥವಾ ವಾಸಾ ಡಿಫರೆನ್ಷಿಯಾ ಅಂತ ಹೇಳಿ ಕರಿಬೋದು ನೀವು. ಸೊ ಒಂದು ಡಕ್ಟ್ ಈ ಫಸ್ಟ್ ಟೆಸ್ಟಿಸಿಂದ ಬರ್ತದೆ, ಇನ್ನೊಂದು ಡಕ್ಟ್ ಸೆಕೆಂಡ್ ಟೆಸ್ಟಿಸಿಂದ ಬರ್ತದೆ, ಮತ್ತೊಂದು ಡಕ್ಟ್ ಏನು ಥರ್ಡಿಂದ ಬರ್ತದೆ, ಮತ್ತೊಂದು ಡಕ್ಟ್ ಇಲ್ಲಿಂದ ಬರ್ತದೆ, ಫೋರ್ತಿಂದ ಬರ್ತದೆ. ಎಲ್ಲದು ಜಾಯಿನ್ ಆಗಿ ಆಲ್ ಟುಗೆದರ್ ಯು ಕ್ಯಾನ್ ಸಿ 4 ಡಕ್ಟ್ಸ್. 2 ಆರ್ ಫೌಂಡ್ ಎಡ್ಜಸೆಂಟ್. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಒಟ್ಟಿಗೆ 4 ಡಕ್ಟ್ಸ್ ಆಗ್ತದೆ. ಸೊ ಬಿಫೋರ್ ದೇ ರನ್ ಟುವರ್ಡ್ಸ್ ದ ಅದರ್ ಸೆಗ್ಮೆಂಟ್ಸ್, ದೇ ರಿಸೀವ್ ಅಥವಾ ದೇ ಆರ್ ಇನ್ ಕಾಂಟ್ಯಾಕ್ಟ್ with the seminal vesicles.
ಆ ಏನು ಕಲೆಕ್ಟ್ ಮಾಡಿದಂಥ ಸ್ಪರ್ಮನ್ನು ಅವುಗಳು ಸೆಮಿನಲ್ ವೆಸಿಕಲಿನ ಕಾಂಟ್ಯಾಕ್ಟ್ಗೆ ತರ್ತವೆ. ಸೊ ಹೀಗೆ ಆ ಸ್ಪರ್ಮ್ಸ್ ಏನಾಗ್ತದೆ, ಈ ಸೆಮಿನಲ್ ವೆಸಿಕಲ್ನ ಒಳಗೆ ಹೋಗಿ ಅಲ್ಲಿ ಮೆಚುರೇಷನ್ ಆಗ್ತದೆ. ಅವುಗಳು ಮತ್ತೆ ಬೆಳವಣಿಗೆ ಹೊಂದುತ್ತವೆ. ಬೆಳವಣಿಗೆ ಹೊಂದಿ ಮೆಚುರೇಷನ್ ಆದ ಮೇಲೆ ದೇ ವಿಲ್ ಅಗೈನ್ ಜಾಯಿನ್ ವಿತ್ ದ ವಾಸ್ ಡಿಫರೆನ್ಷಿಯಾ ಅಥವಾ ದೇ ವಿಲ್ ಕಮ್ ಔಟ್ ಆಸ್ ಅ ಕಾಮನ್ ಡಕ್ಟ್ ಕಾಲ್ಡ್ ಸೆಮಿನಲ್. ಮತ್ತು ಈ ವಾಸ ಡಿಫರೆನ್ಷಿಯಾದ ಒಟ್ಟಿಗೆ ಎರಡು ಡಕ್ಟ್ ಒಟ್ಟಿಗೆ ಮರ್ಜ್ ಆಗ್ತದೆ ಆ್ಯಂಡ್ ದೇ ವಿಲ್ ರನ್ ಟುವರ್ಡ್ಸ್ ದ 18th segment. Remember why they run towards the 18th segment? Because we, as per our previous knowledge, we know that 18th segment possesses 2 male genital openings. 18ನೇ ಸೆಗ್ಮೆಂಟಲ್ಲಿ ಮೇಲ್ ಜೆನೈಟಲ್ ಓಪನಿಂಗ್ ಉಂಟು, ಅದು ವೆಂಟ್ರೋಲ್ಯಾಟರಲ್ ಪೊಸಿಷನಲ್ಲೇ ಉಂಟು. ಹಾಗಾಗಿ ಇಲ್ಲಿಂದ ರಿಸೀವ್ ಮಾಡಿದಂಥ ಸ್ಪರ್ಮ್ ದೇ ಶುಡ್ ಕಮ್ ಅಪ್ ಟು ದ 18th ಸೆಗ್ಮೆಂಟ್ ಟು ಕಮ್ ಔಟ್ ಆಫ್ ದ ಬಾಡಿ. ಈ ಓಪನಿಂಗಿಂದ ಬರಬೇಕಾದ್ರೆ ಇಲ್ಲಿಗೆ ಬಂದು ಕಮ್ಯುನಿಕೇಟ್ ಮಾಡಬೇಕನ್ನೋದು ನಮಗೆ ಗೊತ್ತಿದೆ. ಸೊ ಅದು ಈ 17th ಸೆಗ್ಮೆಂಟ್ ತನಕ ಬಂದು ಏನು ಮಾಡ್ತದೆ, ಇಟ್ ವಿಲ್ ಜಾಯಿನ್ ವಿತ್ ಲಾಂಗ್ ಪ್ರಾಸ್ಟ್ರೇಟ್ glands, paired long prostate glands which are situated or extended from 17th to 20th segment. 17ರಿಂದ 20ನೇ ಸೆಗ್ಮೆಂಟ್ ತನಕ ಎಕ್ಸ್ಟೆಂಡ್ ಆಗಿರುವಂತಹ ಈ ಎರಡು ಏನು ಪ್ರಾಸ್ಟೇಟ್ ಗ್ಲ್ಯಾಂಡಿನೊಟ್ಟಿಗೆ ಅದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡ್ತದೆ. ಅಲ್ಲಿಯ ನಂತರ ಈ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡಿನಿಂದ ಪ್ರೊಡ್ಯೂಸ್ ಆದಂತಹ ಸಬ್ಸ್ಟೆನ್ಸಸ್ ದೇ ವಿಲ್ ಬಿ ಏನು poured into the secretion and sperm found in these two ducts. ಈ ಸೆಮಿನಲ್ ಏನು ಹೇಳ್ತೇವೆ ವಾಸ್ ಡಿಫರೆನ್ಷಿಯಾದಲ್ಲಿ ಇರುವಂಥ ಸ್ಪರ್ಮ್ ಮತ್ತು ಇಲ್ಲಿಂದ ಕಲೆಕ್ಟ್ ಮಾಡಿದ ಲಿಕ್ವಿಡ್ ಇಲ್ಲಿ ತನಕ ಬಂದಿದೆ. ಇಟ್ ವಿಲ್ ಏನು ಮಿಕ್ಸ್ ವಿತ್ ದ ಲಿಕ್ವಿಡ್ ವಿಚ್ ಈಸ್ ಸೆಕ್ರೀಟೆಡ್ ಬೈ ದ ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ಸ್. ಸೊ ಅಲ್ಲಿಯ ನಂತರ ಏನು ಪೇರ್ ಆಫ್ ಡಕ್ಟ್ಸ್ ದೇ ವಿಲ್ ಕಮ್ ಔಟ್ ಆಫ್ ದೀಸ್ structure and form male common prostatic and spermatic duct. ಅದು ಕಾಮನ್ ಪ್ರಾಸ್ಟಾಟಿಕ್ ಮತ್ತು ಸ್ಪರ್ಮ್ಯಾಟಿಕ್. ಯಾಕೆ? ಬಿಕಾಸ್ ನೌ this has joined with the duct of the prostate gland. Vas deferens has joined with the duct of the prostate gland to form common prostatic and spermatic ducts which open in the ventrolateral sides of the 18th segment. Okay, other than this you can also see some other structures. ಇಲ್ಲಿ ನೋಡಿ, ಇದು 4 ಸ್ಟ್ರಕ್ಚರ್ಸ್ ಇಲ್ಲಿ ಕಾಣ್ತದೆ ನಿಮಗೆ. ದೇ ಆರ್ ನಥಿಂಗ್ ಬಟ್ ದ ಆಕ್ಸೆಸರಿ ಗ್ಲ್ಯಾಂಡ್ಸ್. 2 pairs of another accessory glands are situated in the segment number 17th as well as 19th. ಅದು 18th ಸೆಗ್ಮೆಂಟಿನ ಮೇಲೆ ಮತ್ತು 18th ಸೆಗ್ಮೆಂಟಿನ ಕೆಳಗೆ ಈ 4 ಆಕ್ಸೆಸರಿ ಗ್ಲ್ಯಾಂಡ್ಸ್ ಇದ್ದಾವೆ. These glands actually secrete the substances which are required for the cross fertilization. ಇದು ಮೇಲ್ ಮತ್ತು ಈ ರಿಪ್ರೊಡಕ್ಷನ್ನ ಟೈಮಲ್ಲಿ, ಫರ್ಟಿಲೈಸೇಷನ್ನ ಟೈಮಲ್ಲಿ ಅಥವಾ ಕಾಪ್ಯುಲೇಷನ್ನ ಟೈಮಲ್ಲಿ ದೀಸ್ ಏನು ಆಕ್ಸೆಸರಿ ಗ್ಲ್ಯಾಂಡ್ಸ್ ದೇ ಪ್ರೊಡ್ಯೂಸ್ some sort of mucus substances which help in the holding ಅಥವಾ binding to animals which are going for the copulation. ಸೊ ಹಾಗಾಗಿ ಇದಕ್ಕೆ ಕೂಡ ಸಿಗ್ನಿಫಿಕೆನ್ಸ್ ಇದೆ, ಬಟ್ ಅದು ಕಾಪ್ಯುಲೇಷನ್ನ ಟೈಮಲ್ಲಿ ಅದು ಕೆಲಸ ಮಾಡುವಂಥದ್ದು. ಓಕೆ, ಜನರಲಿ ದೇ ಓಪನ್ ಇನ್ ಟು ದ ಪ್ಯಾಪಿಲ್ಲೆ. ಅರ್ಥ ಆಯ್ತಾ? ರಿಪ್ರೊಡಕ್ಟಿವ್ ಅಥವಾ ಜೆನೈಟಲ್ ಪ್ಯಾಪಿಲ್ಲೆ ಅಂತ ಹೇಳಿ ನಾವು ಕಲ್ತಿದ್ದೇವಲ್ವಾ, ಅದಕ್ಕೆ ಕನೆಕ್ಟ್ ಆಗ್ತದೆ ಇದು ಆಕ್ಸೆಸರಿ ಗ್ಲ್ಯಾಂಡ್ಸ್. ಸೊ ಅದರ್ ದ್ಯಾನ್ ದಿಸ್ ವಿ ಕ್ಯಾನ್ ಸಿ spermatheca in 6th, 7th, 8th and 9th segments. We will speak about that spermatheca in the female reproductive system. Okay, this is all about male reproductive system of the earthworm. Okay, next female reproductive system. Female reproductive system.
again you need to know that both male and female reproductive structures are found in the single animal. So illi female reproductive system is situated in the segment number 12th and 13th. ಇಲ್ಲಿ ನೋಡಿ, you can see primary organs of female reproductive system which are nothing but paired ovaries. ಇಲ್ಲಿ paired ovaries ಅನ್ನು ನೀವು ನೋಡಬಹುದು. ಎರಡು ಮಾತ್ರ ಓವರಿ ಇದೆ, ಅಲ್ಲಿ ಟೆಸ್ಟಿಸ್ 4 ಇತ್ತು, ಇಲ್ಲಿ ಓವರೀಸ್ 2 ಇದೆ. So one pair of ovaries is attached at the intersegmental septa of 12th and 13th segments. ನೆನಪಿಟ್ಕೊಳ್ಳಿ, ಅದು 12th ಮತ್ತೆ 13th segmenಟಿನ intersegmental septa. If this is the 12th and this is 13th, septa is present between these two segments. So this is called intersegmental septa. So they are attached to the intersegmental septa. Okay, ಅಲ್ಲಿ ಹೇಗೆ ಟೆಸ್ಟಿಕ್ಯುಲರ್ ಫನೆಲ್ ಇತ್ತು ನೋಡಿ, ಅದೇ ಥರ ಇಲ್ಲಿ ಕೂಡ there are ovarian funnels which are present beneath the ovaries. ಈ ಎರಡು ಓವರಿಯ ಕೆಳಗೆ ನಿಮಗೆ ಏನು ಕಾಣ್ತದೆ? there are ovarian ಅಥವಾ oviductal funnels. ಇಲ್ಲಿ ಕೂಡ ಹಾಗೆ oviductal funnels ಉಂಟು which are supported or bordered by the cilia. ಈ ಸಿಲಿಯಾಗಳು ಕೂಡ ಇದರಲ್ಲಿ ಇದೆ, ಬಿಕಾಸ್ ಮೂವ್ಮೆಂಟ್ ಆಫ್ ಸಿಲಿಯಾ ಈಸ್ ಇಂಪಾರ್ಟೆಂಟ್ ಟು ಗ್ಯಾದರ್ or receive the eggs which are produced from the ovaries. So ovarian funnels ಅಥವಾ oviductal funnels ಅಥವಾ ovarian funnels, actually they are present beneath the ovaries. ಕೆಳಗೆ ಇದೆ, ಓವರಿಯ ಕೆಳಗೆ, which continue into oviduct. ನಂತರ ನೀವು ನೋಡಿ, they continue as paired oviducts. ಹೀಗೆ ಎರಡು ಓವಿಡಕ್ಟ್ಸ್ ಆಗ್ತದೆ ಅದು. and later both ducts will join. ಎರಡು ಡಕ್ಟ್ಸ್ ಕೂಡ ಜಾಯಿನ್ ಆಗ್ತದೆ and opens exterior by the female genital pore. Remember, ovarian funnels are present beneath the ovaries which continue into a structure called oviduct. So ಇಲ್ಲಿ ಏನು, these are paired ovaries, ಇದೆರಡು ovaries, ಇದೇನು oviductal funnel. Function of oviductal funnel is to receive the eggs which are produced in the ovaries. Then it is joined with the two sides are joined with the two oviducts, paired oviducts. ಈ ಎರಡು ಸೈಡಿಂದ ಏನು oviducts ಬರ್ತದೆ and they join to form common oviduct. ಅರ್ಥ ಆಯ್ತಾ? ಅವು ಎರಡು ಒಟ್ಟಿಗಾಗಿ ಒಂದೇ oviduct ಆಗ್ತದೆ. they join together to form a larger common oviduct. Oviducts, they join and open on the ventral side of the animal as a single median female genital pore. Remember, single median female genital pore, ಅದು ಈ ವೆಂಟ್ರಲ್ ಸೈಡಿಗೆ ಬಂದು 14ನೇ ಸೆಗ್ಮೆಂಟ್. ನಿಮ್ಗೆ ಗೊತ್ತುಂಟು, ಮಾರ್ಫಾಲಜಿಯಲ್ಲಿ ನೀವು ಅದನ್ನು ಕೂಡ ನೋಡಿದ್ದೀರಿ. ಮಾರ್ಫಾಲಜಿಯಲ್ಲಿ ನಿಮಗೆ ಗೊತ್ತಾಗಿದೆ, 14th ಸೆಗ್ಮೆಂಟಲ್ಲಿ ಒಂದೇ ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ ಇತ್ತು. ಅದು ಇಟ್ ಈಸ್ ಪ್ರೆಸೆಂಟ್ ಇನ್ ದ ವೆಂಟ್ರಲ್ ಮೀಡಿಯನ್ ರೀಜನ್, ಮಧ್ಯದಲ್ಲಿ, ವೆಂಟ್ರಲ್ ಸೈಡಿನ ಮಧ್ಯದಲ್ಲಿ ಇದೆ. ಹಾಗಾಗಿ ಈ ಓವಿಡಕ್ಟಲ್ ಫನೆಲ್ ಏನು ಮಾಡ್ತದೆ, ಅದು ಜಾಯಿನ್ ಆಗಿ ಕೊನೆಗೆ ವೆಂಟ್ರಲ್ ಸೈಡಲ್ಲಿ ಈ ರೀತಿ ಓಪನ್ ಆಗ್ತದೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಫೀಮೇಲ್ ರಿಪ್ರೊಡಕ್ಟಿವ್ ಪೋರ್ ಆರ್ ದ ಜೆನೈಟಲ್ pore in the 14th segment. Okay, this is about the female reproductive system. Again, I am going to summarize the whole concept of female reproductive system. Remember, in female reproductive system, there are paired ovaries.
These paired ovaries are nothing but primary female reproductive organs. Primary female reproductive organs produce eggs. ಮೊಟ್ಟೆಯನ್ನು ಪ್ರೊಡ್ಯೂಸ್ ಮಾಡ್ತದೆ. ಮೊಟ್ಟೆ ಏನದು? ಎಗ್, oocyte ಅಥವಾ ಓವಮ್ ಅಂತ ಕರಿತೇವೆ ನಾವು, ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸೆಲ್ ಅಂತ ಕರಿತೇವೆ. ಸೊ ಅದನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ. ಸೊ ಅದನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ ಅದು ಎಲ್ಲಿಗೆ ಬರಬೇಕು? ಇಟ್ ಶುಡ್ ಬಿ ಏನೋ ಟ್ರ್ಯಾಪ್ಡ್ ಆರ್ ಕ್ಯಾಪ್ಚರ್ಡ್ ಬೈ ದ ಓವಿಡಕ್ಟಲ್ ಫನೆಲ್. ಹಾಗಾಗಿ ಆ ಎರಡು ಓವರಿಯ ಹತ್ರ ಎರಡು ಫನೆಲಿನ ಹಾಗಿನ ಸ್ಟ್ರಕ್ಚರ್ಸ್ ಇರ್ತದೆ, ಅವುಗಳಿಗೆ ಆ ಮೊಟ್ಟೆ ಬಂದು ಬೀಳ್ತದೆ. ಸೊ ದೇ ರಿಸೀವ್ ಇಟ್, ದೇ ಆರ್ ಬ್ರಾಡ್ ಆಸ್ ವೆಲ್ ಆಸ್ ಬಾರ್ಡರ್ಡ್ ಬೈ ದ ಸಿಲಿಯಾ ಟು ಟ್ರ್ಯಾಪ್ ದ ಎಗ್. ಎಗ್ಗಲ್ಲಿ ಕೂಡ ತಪ್ಪಿ ಹೋಗದ ಹಾಗೆ ಅವುಗಳು ಕ್ಯಾಚ್ ಮಾಡ್ತವೆ ಅದನ್ನು. ಅರ್ಥ ಆಯ್ತಾ? ಹಾಗೆ ಮಾಡಿದ ಮೇಲೆ ಅಲ್ಲಿ ಏನಾಗ್ತದೆ, ಆ ಎರಡು ಓವಿಡಕ್ಟಲ್ ಫನೆಲ್ ಕೂಡ ಸಪರೇಟ್ಲಿ ದೇ ಆರ್ ಕನೆಕ್ಟೆಡ್ ವಿತ್ ದ ಓವಿಡಕ್ಟ್ಸ್. ಪ್ಯಾರ್ಡ್ ಓವಿಡಕ್ಟ್ಸ್ಗೆ ಕನೆಕ್ಟ್ ಆಗಿದೆ. ಸೊ ಆ ಓವಿಡಕ್ಟ್ಸ್ ಸ್ವಲ್ಪ ಮುಂದೆ ಬರ್ತದೆ. ಎಲ್ಲಿಗೆ ಬರ್ತದೆ ಅದು? ಫ್ರಮ್ ದ ಸೆಗ್ಮೆಂಟ್ ನಂಬರ್ 13 ಇಟ್ ವಿಲ್ ರೀಚ್ ಅಪ್ ಟು ದ ಸೆಗ್ಮೆಂಟ್ ನಂಬರ್ 14th. 12th 13th ಇಂದ 14th ಬಂದು ದೇ ಜಾಯಿನ್ ವಿತ್ ಒನ್ ಅನದರ್ ಟು ಫಾರ್ಮ್ ಕಾಮನ್ ಓವಿಡಕ್ಟ್. ಅಲ್ಲಿಯ ನಂತರ ಅದು ಕಾಮನ್ ಓವಿಡಕ್ಟ್ ಆಗ್ತದೆ, ಒಂದೇ ಓವಿಡಕ್ಟ್ ಆಗ್ತದೆ. ಎರಡಿದ್ದದು ಫ್ಯೂಸ್ ಆಗಿ ಒಂದೇ ಓವಿಡಕ್ಟ್ ಆಗಿ ದೇ ವಿಲ್ ಓಪನ್ to exterior. So now it is single, no? So that single oviduct will open into exterior in the ventromedian side of the animal. Ventral median side ಅಲ್ಲಿ ಓಪನ್ ಆಗ್ತದೆ. ಅದಕ್ಕೇನು ಹೇಳ್ತೇವೆ ನಾವು? ಇಟ್ ಈಸ್ ಕಾಲ್ಡ್ ಫೀಮೇಲ್ ಜೆನೈಟಲ್ ಎಪರ್ಚರ್ ಆರ್ ದ ಫೀಮೇಲ್ ಜೆನೈಟಲ್ ಪೋರ್. ಮಕ್ಕಳೇ, ಈಗ ನೆಕ್ಸ್ಟ್ ಒಂದು ಸ್ಟ್ರಕ್ಚರ್ ಇದೆ ಈ ಅನಿಮಲ್ ಅಲ್ಲಿ. ಯಾವುದದು? ಮಾರ್ಫಾಲಜಿಯಲ್ಲಿ ಕೂಡ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ. ಏನದು? ದೇ ಆರ್ ನಥಿಂಗ್ ಬಟ್ ಸ್ಪರ್ಮಾತೀಕ. ರಿಮೆಂಬರ್, ಸ್ಪರ್ಮಾತೀಕ. ಸೊ ಈ ಸ್ಪರ್ಮಾತೀಕ ಅಂತ ಹೇಳುವಂಥದ್ದು ಯಾವ ಸೆಗ್ಮೆಂಟ್ಸ್ ಅಲ್ಲಿದೆ? ದೇ ಆರ್ ಫೌಂಡ್ ಇನ್ ದ 6th, 7th, 8th and 9th segments. So these spermatheca are found in the 6th, 7th, 8th and 9th segments. So this is the 5th segment, this is 6th, 7th, one more is 8th and last one is 9th. So idu 6th, 7th, 8th, 9th segment allide. So illi 6th segment alli iruvantaha ee ಸ್ಪರ್ಮಾಥಿಕೆ ಈ ರೀತಿ ಇರ್ತದೆ. ಬಟ್ ಇಟ್ ಓಪನ್ಸ್ ಟು ದ ಸೆಪ್ಟಾ. ಇಲ್ಲಿ ಏನು ಉಂಟದು? ಇದು ಇಲ್ಲಿ ಅದರ ಓಪನಿಂಗ್ ಇರ್ತದೆ. ಇಟ್ ಈಸ್ ಫೌಂಡ್ ಬಿಟ್ವೀನ್ 5th and 6th ಸೆಗ್ಮೆಂಟ್. ಇಟ್ ಈಸ್ ಫೌಂಡ್ ಇನ್ ದ ಸೆಪ್ಟಮ್ ಬಿಟ್ವೀನ್ 5th and 6th ಸೆಗ್ಮೆಂಟ್. ದೀಸ್ ಆರ್ ಪ್ಯಾರ್ಡ್. ರಿಮೆಂಬರ್, ದೇ ಆರ್ ಪ್ಯಾರ್ಡ್. ಸೊ 6ನೇ ಸೆಗ್ಮೆಂಟಲ್ಲಿ ಒಂದು ಪ್ಯಾರ್ 2 and in 7th segment also 2 more or 1 pair. Next segment another pair. 9th segment one more pair. ಹೀಗೆ ಏನು ನಮಗೆ ಎಷ್ಟು ಪ್ಯಾರ್ಸ್ ಉಂಟು? 1 2 3 4. ಸೊ ದೇರ್ ಆರ್ ಆಲ್ ಟುಗೆದರ್ 4 pairs ಆಫ್ ಸ್ಪರ್ಮಾಥಿಕಾ. ಸ್ಪರ್ಮಾಥಿಕಾ. ಸೊ ಈ ಸ್ಪರ್ಮಾಥಿಕಾ they are situated in the 6th, 7th, 8th and 9th segment. 6th, 7th, 8th ಮತ್ತು 9th ಸೆಗ್ಮೆಂಟಲ್ಲಿ ಇದ್ದರೂ ಕೂಡ ಅದರ ಓಪನಿಂಗ್ ಎಲ್ಲಿರುವಂಥದ್ದು ಅದು ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಇಟ್ ಈಸ್ ಅಟ್ಯಾಚ್ ಟು ದ 5th, 6th segment. Septum found between 5th, 6th segment and 6th, 7th segment, 7th, 8th segment and 8th, 9th segment. So they are found in the septum of 5th, 6th, 6th, 7th, 7th, 8th, 8th, 9th segments.
intersegmental septa. Intersegmental septa of 5th, 6th, 6th, 7th, 7th, 8th and 8th, 9th are characterized by these spermatheca. Okay, ಈ spermatheca ಏನದು? What are these spermatheca? Spermatheca are the small pouch-like structures. They are the small pouch-like structures which gather sperm, packets of sperms during the process of copulation. ಈ ಎರಡು ಆನಿಮಲ್ಸ್ ಕ್ರಾಸ್ ಫರ್ಟಿಲೈಸೇಷನ್ ಆಗುವಾಗ ಏನು ಮಾಡ್ತದೆ? ಈ ಚೀಲಗಳು ಸ್ಪರ್ಮ್ ಅನ್ನು ರಿಸೀವ್ ಮಾಡ್ತವೆ. ಸೊ ದಿಸ್ ಬ್ಯಾಗ್ ವಿಲ್ ಬಿ filled with the sperm and later it is used for the process of fertilization. ಅರ್ಥ ಆಯ್ತಾ? ಮತ್ತೆ ಅದು ಯಾವಾಗ ಬೇಕು ಆವಾಗ ಆ ಒಂದು ಸ್ಪರ್ಮ್ಸ್ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿಟ್ಟ ಸ್ಪರ್ಮ್ಸ್ ಅನ್ನು ಯೂಸ್ ಮಾಡ್ತವೆ. ಸೊ ಸ್ಪರ್ಮ್ಯಾಥಿಕಾ ಆರ್ ಬ್ಯಾಗ್ ಆಫ್ ಸ್ಪರ್ಮ್ಸ್. ನೆಕ್ಸ್ಟ್, after this male and female reproductive system we will see the process of copulation and fertilization. Next process, copulation and fertilization. See, copulation is nothing but mating. So it is a cross fertilization. That's why there is involvement of two individuals. ಎರಡು ಇಂಡಿವಿಜುವಲ್ಸ್ ಅಲ್ಲಿ ಅಥವಾ two organisms are involved in the process and there is exchange of mutual exchange, ಅದು exchange of sperms. They exchange the sperms. Okay. Now, at the time of mating, one worm has to find another worm. ಒಂದು worm ಇನ್ನೊಂದು worm ಅನ್ನು ಹುಡುಕಬೇಕು. And after pairing, they mate juxtaposing opposite gonadal openings, exchanging the packets of sperms called spermatophores. ಸ್ಪರ್ಮ್ಯಾಥೀಕಾ ಅಂತ ಹೇಳಿ ಏನು ಹೇಳಿದ್ದೇವೆ ನಾವು? ಆ ಸ್ಪರ್ಮ್ಯಾಥೀಕದ ಒಳಗೆ ಈ ಪ್ಯಾಕೆಟ್ಸ್ ಆಫ್ ಸ್ಪರ್ಮ್ಸ್ ಅನ್ನು ಅವುಗಳು ತುಂಬಿಸಿಕೊಳ್ತವೆ. ಸೊ ದೇ ಮೇಟ್ ಜಕ್ಸ್ಟಾಪೋಸಿಂಗ್ ಒಪೋಸಿಟ್ ಗೊನಾಡಲ್ ಓಪನಿಂಗ್ಸ್. ರಿಮೆಂಬರ್, ಮೇಟಿಂಗ್ ಆಗುವಾಗ ಒನ್ ಆನಿಮಲ್ will face like this and another animal will be facing in the opposite direction. They pair in the opposite direction. ಎರಡು ಕೂಡ opposite direction ಅಲ್ಲಿ ಮೇಟ್ ಆಗಬೇಕು. ಯಾಕಂತ ಹೇಳಿದರೆ ಅಲ್ಲಿ ಏನಿದೆ, ಇನ್ 5th, 6th, 7th, 8th, 9th segments ಅಲ್ಲಿ there are spermatheca. So you all know the function of those spermatheca. ಈ spermatheca ಏನು ಮಾಡಬೇಕು? It should receive the sperm. ಸೊ ಅವುಗಳು ಸ್ಪರ್ಮ್ ಅನ್ನು ರಿಸೀವ್ ಮಾಡಬೇಕು. ಹಾಗಾದರೆ ಸ್ಪರ್ಮ್ ಅನ್ನು ರಿಸೀವ್ ಮಾಡಬೇಕಾದ್ರೆ ದ ಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ ಆಫ್ ದ ಸೆಕೆಂಡ್, ದಿಸ್ ಈಸ್ ಫಸ್ಟ್ ಇಂಡಿವಿಜುವಲ್, ಇಮ್ಯಾಜಿನ್ ದಿಸ್ ಈಸ್ ದ ಸೆಕೆಂಡ್ ಇಂಡಿವಿಜುವಲ್. ಸೊ ಫಸ್ಟ್ ಇಂಡಿವಿಜುವಲ್ಸ್ spermatical openings must be opposite to the opening of the male genital system ಅಥವಾ ಮೇಲ್ ಜೆನೈಟಲ್ ಪೋರ್. ಹಾಗಾಗಿ ಅದು ಈ ಡೈರೆಕ್ಷನಲ್ಲಿ ಅವುಗಳು ಒಟ್ಟಿಗೆ ಬರಬೇಕು. ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ದಿಸ್ ಮಸ್ಟ್ ಬಿ, ಹಿಯರ್ ದೇರ್ ಮಸ್ಟ್ ಬಿ 18th segment of the male which should juxtaposing with the spermatical openings of 6th, 7th and 8th, 9th segments respectively. At least ಫಸ್ಟಿಗೆ ಅವುಗಳು ಏನು ಮಾಡ್ತವೆ? ದೇ ವಿಲ್ ಪೇರ್ ವಿತ್ one pair of spermatheca and later they pair with the second pair of spermatheca. ಇದು ಇದರದ್ದು ಒಪೋಸಿಟ್ ಬರಬೇಕು, ಈ ಓಪನಿಂಗ್ಸ್ ಇದ್ದು ಒಪೋಸಿಟಿಗೆ ಬರಬೇಕು. ಆಗ ಈ ಮೇಲ್ ಸಿಸ್ಟಮ್ ಇಂದ ದೀಸ್ ಸ್ಪರ್ಮ್ಸ್ ವಿಲ್ ಬಿ ಫಿಲ್ಡ್, ದೇ ವಿಲ್ ಬಿ ಫಿಲ್ಡ್ ಇನ್ ಟು ಆಲ್ ದ
ಪೌಚಸ್, ಈ ಎಲ್ಲ ಸ್ಪರ್ಮಾತೀಕದ ಪೌಚಿಗೆ ಅದು ಫಿಲ್ ಆಗ್ತದೆ. ಆ್ಯಂಡ್ ಸ್ಪರ್ಮ್ಸ್ ಆರ್ ಆ್ಯಕ್ಚುಲಿ ದೇ ಆರ್ ಪ್ಯಾಕ್ಡ್. ಈ ಸ್ಪರ್ಮ್ಗಳನ್ನು ಪ್ಯಾಕ್ ಮಾಡಿ, ಹೇಗೆ ನಾವು ಏನು ಪ್ಯಾಕೆಟ್ಸಲ್ಲಿ ಮೆಟೀರಿಯಲ್ಸನ್ನು ತರ್ತೇವೆ, ನಂದಿನಿ ಮಿಲ್ಕ್ ಪ್ಯಾಕೆಟ್ ಅಥವಾ ಚಿಪ್ಸ್ ಅದು ಇದು, ಅದೇ ಥರ ಇದು ಪ್ಯಾಕ್ ಮಾಡಿ ಆ ಒಂದೊಂದು ಪ್ಯಾಕೆಟನ್ನು ಕೂಡ ಈ ಮೇಲ್ ಓಪನಿಂಗ್, ಈ ಸ್ಪರ್ಮಾತೀಕದ ಓಪನಿಂಗಿನ ಮೂಲಕ ಸ್ಪರ್ಮಾತೀಕಕ್ಕೆ ಫಿಲ್ ಮಾಡ್ತದೆ. ಸೊ ಸ್ಪರ್ಮ್ಸ್ ವಿಲ್ ಬಿ ಫಿಲ್ಡ್ ಇನ್ ಟು ದ ಸ್ಪರ್ಮಾತೀಕ. ಓಕೆ, ನೆಕ್ಸ್ಟ್, mature sperm and egg cells and nutritive fluid are deposited in the cocoons produced by the glands of clitellum. See, earthworm has got a specialized structure called clitellum. You all have came across with this term, that is clitellum. ಸೊ ಈ ಕ್ಲೈಟೆಲ್ಲಮ್ ಅನ್ನೋದು ಗರ್ಡಲ್ನ ಹಾಗೆ ಇರುವಂಥ ಸ್ಟ್ರಕ್ಚರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸೆಗ್ಮೆಂಟ್ ನಂಬರ್ಸ್ 14th, 15th ಆ್ಯಂಡ್ 16th. ಸೊ ಅದು ಏನಿದೆ ಅದು 14th, 15th ಮತ್ತು 16th ಸೆಗ್ಮೆಂಟ್ಸಲ್ಲಿದೆ. ಆ್ಯಂಡ್ ದಿಸ್ ಈಸ್ ದ ಸ್ಪೆಷಲೈಸ್ಡ್ ಏರಿಯಾ ಆರ್ ದ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ವಿಚ್ ಸೆಕ್ರೀಟ್ಸ್ ಮ್ಯೂಕಸ್ ಆಸ್ ವೆಲ್ ಆಸ್ ಆಲ್ಬ್ಯುಮಿನ್. ಇದರಿಂದ ಮ್ಯೂಕಸ್ ಮತ್ತು ಆಲ್ಬ್ಯುಮಿನ್ ಸೆಕ್ರೀಟ್ ಆಗ್ತದೆ. ಸೊ ದಿಸ್ ಕ್ಲೈಟೆಲ್ಲಮ್, ಮೆಂಬ್ರೇನ್ ಆಫ್ ದ ಕ್ಲೈಟೆಲ್ಲಮ್ ಈಸ್ ಗ್ಲ್ಯಾಂಡ್ಯುಲರ್ ಇನ್ ನೇಚರ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ನ್ಯೂಟ್ರಿಟಿವ್ ಫ್ಲೂಯಿಡ್ಸ್ ಲೈಕ್ ಆಲ್ಬ್ಯುಮಿನ್. ನ್ಯೂಟ್ರಿಟಿವ್ ಫ್ಲೂಯಿಡ್ಸ್ ಅದು ಈ ಡೆವಲಪಿಂಗ್ ಅರ್ಥವಾಮಿಗೆ ಏನು ಆಹಾರ, ಸೊ ಅದನ್ನು ಅದು ಸೆಕ್ರೀಟ್ ಮಾಡ್ತದೆ. ಮತ್ತು ಅದು ಕುಕ್ಕೂನ್ ಅನ್ನುವಂಥ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತದೆ. ಆಫ್ಟರ್ ಮೇಟಿಂಗ್ ದಿಸ್ ಕ್ಲೈಟೆಲ್ಲಮ್ ಸೆಕ್ರೀಟ್ಸ್ ನ್ಯೂಟ್ರಿಟಿವ್ ಸಬ್ಸ್ಟೆನ್ಸಸ್ ಆ್ಯಂಡ್ ಫಾರ್ಮ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಕಾಲ್ಡ್ ಕುಕೂನ್ಸ್. ಅವುಗಳು ಕುಕೂನ್ಸ್ ಅಂತ ಹೇಳುವ ಸ್ಟ್ರಕ್ಚರ್ಸನ್ನು ರೆಡಿ ಮಾಡ್ತವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಊತಿಕ. ಓಕೆ, ದಿಸ್ ಊತಿಕ ಎನ್ಕ್ಲೋಸಸ್ ಎಗ್ಸ್. ಅದರ ಒಳಗೆ ಮೊಟ್ಟೆಯನ್ನದು ಇಡ್ತದೆ. ಈ ಕುಕೂನ್ಗಳ ಒಳಗೆ ಮೊಟ್ಟೆಯನ್ನದು ಇಡ್ತದೆ. ಓಕೆ, ಫರ್ಟಿಲೈಸೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಕರ್ ವಿದಿನ್ ದ ಕುಕೂನ್ಸ್ ವಿಚ್ ಆರ್ ಡೆಪಾಸಿಟೆಡ್ ಇನ್ ದ ಸಾಯಿಲ್. ಈಗ ಏನಾಗ್ತದೆ, ಈ ಕುಕೂನ್ನ ಒಳಗೆ ಮೊಟ್ಟೆಯನ್ನದು ಇಡ್ತದೆ. From the female reproductive opening, eggs will come and they enter inside these cocoons. ಆಮೇಲೆ ಏನಾಗ್ತದೆ, ಫ್ರಮ್ ದ ಸ್ಪರ್ಮಾತೀಕ ಸ್ಪರ್ಮ್ಸ್ ವಿಲ್ ಬಿ ಆ್ಯಡೆಡ್. ಇದರ ಒಳಗೆ ಸ್ಪರ್ಮ್ಸನ್ನು ಅದು ಹಾಕ್ತದೆ. ಹಾಗಾಗಿ ಅಲ್ಲಿ ಫರ್ಟಿಲೈಸೇಷನ್ ಆಗ್ತದೆ. ಆಫ್ಟರ್ ಫರ್ಟಿಲೈಸೇಷನ್ ದೀಸ್ ಕುಕೂನ್ಸ್ ವಿಲ್ ಕಮ್ ಔಟ್ ಆಫ್ ದ ಬಾಡಿ ಆ್ಯಂಡ್ ದೇ ವಿಲ್ ಬಿ ಲೇಡ್ ಇನ್ ದ ಸಾಯಿಲ್. ಅರ್ಥ ಆಯ್ತಾ? ಸೊ ಇಲ್ಲಿ ಓವಾ ಆರ್ ಫರ್ಟಿಲೈಸ್ಡ್ ಬೈ ದ ಸ್ಪರ್ಮ್ ಸೆಲ್ಸ್ ವಿದಿನ್ ದ ಕುಕೂನ್. ಅಂದರೆ ಅದು ದೇಹದ ಮ್ಯೂಚುವಲ್ ಎಕ್ಸ್ಚೇಂಜಿಂದ ಫರ್ಟಿಲೈಸ್ ಆಗೋದಲ್ಲ. ಒಂದು ಆ್ಯನಿಮಲಿನ ಬಾಡಿಯಿಂದ ಇನ್ನೊಂದು ಆ್ಯನಿಮಲಿಗೆ ಸ್ಪರ್ಮ್ ಎಗ್ಗಿನ ಮೇಲೆ ಬಿದ್ದು ಫರ್ಟಿಲೈಸ್ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಕುಕೂನ್ ಇಟ್ ಸೆಲ್ಫ್. ಹಾಗಾಗಿ ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. Okay, it is not the internal fertilization which occurs inside the body, but it is the external fertilization that is taking place inside this specialized structure known as cocoon. Remember, earthworms are showing external fertilization. Later they slip off the worm and deposited in or on the soil. ಕೊನೆಗೆ ಅದು ಏನಾಗ್ತದೆ, ಎಲ್ಲದು ಸಾಯಿಲಿನಲ್ಲಿ ಅದನ್ನು ಡೆಪಾಸಿಟ್ ಮಾಡಿಬಿಡ್ತದೆ. ಪ್ರತಿಯೊಂದು ಕುಕ್ಕೂನಿನ ಒಳಗೆ ದೇರ್ ಮೇ ಬಿ 2 to 20 fertilized eggs. Each cocoon contains 2 to 20 fertilized eggs. On an average, each cocoon may possess 4 young ones or the 4 fertilized eggs. ರಿಮೆಂಬರ್, ಒಂದು ಸಲ ಈ ರೀತಿ ಫರ್ಟಿಲೈಸೇಷನ್ ಆದ ಮೇಲೆ ಕುಕ್ಕೂನಲ್ಲಿ ಈ ಮೊಟ್ಟೆ ಏನಾಗ್ತದೆ, ಅದರ ಫರ್ದರ್ ಡೆವಲಪ್ಮೆಂಟನ್ನು ತೋರಿಸ್ತದೆ. ಸೊ ಒನ್ ಡೇ
after around 1 or 2 weeks of the period, 2 weeks period, after about 3 weeks, each cocoon produces 2 to 20 baby worms. Remember, after 3 weeks, each cocoon will break and release 2 to 20 young ones. ಅರ್ಥ ಆಯ್ತಾ? ನಾನು ಹೇಳಿದಾಗೆ ಆನ್ ಆನ್ ಆ್ಯಾವರೇಜ್ 4 ಅರ್ತ್ ವರ್ಮ್ಸ್ ಅದರಲ್ಲಿ ಅಥವಾ ಬೇಬಿ ವರ್ಮ್ಸ್ ಅದರಿಂದ ಹೊರಗೆ ಬರ್ತದೆ. ಡೆವಲಪ್ಮೆಂಟ್ ಆಫ್ ಅರ್ತ್ ವರ್ಮ್ಸ್ ಈಸ್ ಡೈರೆಕ್ಟ್ ಆ್ಯಂಡ್ ದೇರ್ ಈಸ್ ನೋ ಲಾರ್ವಲ್ ಸ್ಟೇಜ್. ಆಲ್ ಯಂಗ್ ಒನ್ಸ್ ವಿಲ್ ಬಿ ಎಕ್ಸಾಕ್ಟ್ಲಿ ಲೈಕ್ ದೇಯರ್ ಪೇರೆಂಟ್ಸ್. ಸಣ್ಣದು ಮಿನಿಯೇಚರ್ ಪೇರೆಂಟ್ಸಿನ ಹಾಗೆ ಇರ್ತದೆ. ಸೊ ದೇ ಆರ್ ಮಿನಿಯೇಚರ್ಸ್ ಆಫ್ ದ ಎಡಲ್ಟ್ಸ್. ಸೊ ದೇರ್ ಈಸ್ ನೋ metamorphosis. Metamorphosis is not there. That's why we can say that development is direct and there is no larval stages in between. So in this diagram you can see the cocoons. ಇದೆಲ್ಲ cocoons ನೋಡಿ, cocoons ಇಂದ ಏನಾಗ್ತದೆ, ಬೇಬಿ ವರ್ಮ್ಸ್ ಎಲ್ಲ ಹೊರಗೆ ಬರ್ತದೆ. ಸೊ ದಿಸ್ ಈಸ್ ಎನ್ಲಾರ್ಜ್ಡ್ cocoon. ದೊಡ್ಡ cocoon ನೋಡಿ, ಇಟ್ ಈಸ್ ಬ್ಯಾಗ್, ಇಟ್ ಈಸ್ ಸೀಲ್ಡ್ ಹಿಯರ್. ಅದು ರೆಡಿ ಮಾಡಿ ನೋಡಿ ಹೇಗೆ ಸೀಲ್ ಮಾಡಿದೆ ಇಲ್ಲಿ ಅಂತ ಒಂದು ಬ್ಯಾಗ್ ಅದು, ಅದರ ಒಳಗೆ ಅರ್ತ್ ವರ್ಮ್ಸ್ ಇರುವಂಥದ್ದು. ಓಕೆ, ದಿಸ್ ಈಸ್ ದ ಸ್ಟೋರಿ ಆಫ್ ಅರ್ತ್ ವರ್ಮ್ ರಿಪ್ರೊಡಕ್ಷನ್. ಇದು ಅರ್ತ್ ವರ್ಮ್ ರಿಪ್ರೊಡಕ್ಷನ್ನ ಸ್ಟೋರಿ. ಓಕೆ, ನಾವು ಲೆಟ್ ಮೀ ಪಾಸ್ ಆನ್ ಟು ದ economic values of earthworm. Okay, now let us pass on to the economic values of earthworm. Earthworms are very much useful to the ecosystem as well as to the human beings. ನೀವೆಲ್ಲ ಕೇಳಿದ ಹಾಗೆ ಏನು ಅರ್ಥವರ್ಮ್ಸ್ ಅನ್ನು ಏನಂತ ಕರೀತಾರೆ, ದೇ ಆರ್ ನೋನ್ ಆ್ಯಸ್ ಫ್ರೆಂಡ್ಸ್ ಆಫ್ ಫಾರ್ಮರ್ಸ್. ಇದನ್ನು ಸುಮ್ಮನೆ ಕರೀಲಿಲ್ಲ ಹಾಗೆ, ಯಾಕೆ? ಬಿಕಾಸ್ ಅರ್ಥವರ್ಮ್ಸ್ ಆರ್ ಯೂಸ್ಫುಲ್ ಇನ್ ಮೆನಿ ವೇಸ್ ಟು ದ ಫಾರ್ಮರ್ಸ್. ಫಾರ್ಮರ್ಸಿಗೆ ಏನು ತುಂಬ ವಿಧದಲ್ಲಿ ಅವುಗಳು ಉಪಯೋಗಕಾರಿಯಾಗಿದೆ. ಹೇಗೆ ನೋಡುವ ಅದನ್ನು? ದೇ ಆ್ಯಕ್ಚುಲಿ ಮೇಕ್ ಬರೋಸ್ ಇನ್ ದ ಸಾಯಿಲ್ ಆ್ಯಂಡ್ ಮೇಕ್ ಇಟ್ ಪೋರಸ್. ಅವುಗಳ ಮೊದಲಿನ ಆ್ಯಕ್ಟಿವಿಟಿ ನೀವು ನೋಡಿ, ಅದರ ಫುಡ್ ಸ್ಟೈಲ್, ಅದರ ಲೈಫ್ ಸ್ಟೈಲ್ ಹೇಗಿದೆ. ಅರ್ಥವರ್ಮ್ಸ್ ಆರ್ ಬರೋವಿಂಗ್ ಆ್ಯನಿಮಲ್ಸ್. ಈ ಬರೋ ಕ್ರಿಯೇಟ್ ಮಾಡೋದು ಹೇಗೆ? ಅದು ಇಟ್ ವಿಲ್ ಈಟ್ ದ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಎಲಾಂಗ್ ವಿತ್ ದ ಸಾಯಿಲ್. ಈ ಆರ್ಗ್ಯಾನಿಕ್ ಮೆಟೀರಿಯಲನ್ನು ಅದು ಸಾಯಿಲಿನ ಜೊತೆಗೆ ತಿಂತದೆ. ಹೀಗೆ ತಿನ್ನುವಾಗ ಏನಾಗ್ತದೆ, ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಬರೋಸ್. ಫಾರ್ಮೇಷನ್ ಆಫ್ ಬರೋಸ್ ಹೀಗೆ ಏನು ಎಲ್ಲ ಡೈರೆಕ್ಷನಲ್ಲಿ ಅದು ತಿಂತ ಹೋಗುವಾಗ ಸಾಯಿಲಿನಲ್ಲಿ ಏನು ಅದು ಸಾಯಿಲನ್ನು ಪ್ಲೋ ಮಾಡಿದ ಹಾಗೆ ಆಗ್ತದೆ. ಸೊ ಇಟ್ ಈಸ್ ಪ್ಲೋವಿಂಗ್ ದ ಸಾಯಿಲ್ ವಿಚ್ ಇನ್ಕ್ರೀಸಸ್ ದ ಪೋರೋಸಿಟಿ. ಈ ಥರದ ಆ್ಯಕ್ಟಿವಿಟಿಯಿಂದ ಈ ಪೋರೋಸಿಟಿ ಅದರಲ್ಲಿ ಜಾಸ್ತಿ ಆಗ್ತದೆ, ಹೋಲ್ಸ್ ಆಗ್ತದೆ, ತುಂಬ ಏನು ಹೋಲ್ಸ್ ಕ್ರಿಯೇಟ್ ಆಗ್ತದೆ. ಈ ರೀತಿ ಹೋಲ್ಸ್ ಕ್ರಿಯೇಟ್ ಆಗೋದ್ರಿಂದ ದೇರ್ ಆರ್ ಮೆನಿ ಬೆನಿಫಿಟ್ಸ್ ಫಾರ್ ದ ಪ್ಲ್ಯಾಂಟ್ಸ್. ಈ ಗಿಡಗಳಿಗೆ ಅದು ತುಂಬ ವಿಧದಲ್ಲಿ ಉಪಯೋಗ ಆಗ್ತದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ಏನು ಫಸ್ಟ್ ಆಫ್ ಆಲ್ ದ್ಯಾಟ್ ಇನ್ಕ್ರೀಸಸ್ ದ ಪೋರೋಸಿಟಿ. ಈ ಪೋರೋಸಿಟಿ ಇನ್ಕ್ರೀಸ್ ಆದ ಕೂಡಲೇ ಏನಾಯಿತು, ದೇರ್ ಈಸ್ ಮೋರ್ entry of water, or the earthworms help in increase in the amount of soil, air as well as soil water. ಹೀಗೆ ಈ ಜಾಗಗಳಲ್ಲಿ ಗಾಳಿ ಜಾಸ್ತಿ ತುಂಬಿಕೊಳ್ತದೆ, ಅದೇ ರೀತಿ ವಾಟರ್ ಕೂಡ. ಸೊ ವಾಟರ್ ವಿಲ್ ಗೆಟ್ ಇನ್ ಟು ದ ಸಾಯಿಲ್, ಇಟ್ ವಿಲ್ ನಾಟ್ ಗೆಟ್ ಇವಾಪರೇಟೆಡ್ ಫ್ರಮ್ ದ ಸೂಪರ್ಫಿಷಿಯಲ್ ಲೇಯರ್. ಮೇಲಿನಿಂದಲೇ ಅದು ಇವಾಪರೇಟ್ ಆಗೋದಿಲ್ಲ, ಬದಲಾಗಿ ಅದು ಮಣ್ಣಿನ ಒಳಗೆ ಪರ್ಕೊಲೇಟ್ ಆಗಿ the water holding capacity of the soil will increase. So water holding capacity of the soil increases. ಅರ್ಥ ಆಯ್ತಲ್ಲ? ಸೊ ಈ ಗಾಳಿ ಜಾಸ್ತಿ ಆಗೋದ್ರಿಂದ ಗಿಡಗಳಿಗೇನು ಉಪಯೋಗ? ಫಸ್ಟ್ ಆಫ್ ಆಲ್ ಏನು ಈ ಪೋರೋಸಿಟಿ ಇರುವುದರಿಂದ ದ ಪೆನಿಟ್ರೇಷನ್ ಆಫ್ ಪ್ಲ್ಯಾಂಟ್ ರೂಟ್ಸ್ ಬಿಕಮ್ ಈಸಿ. ಬೇರುಗಳು ಸುಲಭದಲ್ಲಿ ಈ ಪೋರ್ಸಿನ ಒಳಗೆ ಸಾಯಿಲ್ನ ಒಳಗೆ ಹೋಗಲಿಕ್ಕೆ ಅದು ಸಹಕಾರಿಯಾಗ್ತದೆ. ಇನ್ ದ ಸೇಮ್ ವೇ, ಡ್ಯೂ ಟು ಇನ್ಕ್ರೀಸ್ಡ್ ಪೋರೋಸಿಟಿ ದರ್ ಈಸ್ ಇನ್ಕ್ರೀಸ್ ಇನ್ ದ ಏರ್. ಈ ಗಾಳಿ ಜಾಸ್ತಿ ಇರುವುದರಿಂದ ಪ್ಲ್ಯಾಂಟ್ಸ್ ಫೀಲ್ ಇಟ್ ವೆರಿ ಈಸಿ ಟು ರೆಸ್ಪೈರ್. ಸೊ ಪ್ಲ್ಯಾಂಟ್ಸ್ ಕ್ಯಾನ್ ಈಸಿಲಿ ಬ್ರೀದ್ ಆರ್ ರೆಸ್ಪೈರ್ ದ ಏರ್ ಫೌಂಡ್ ಇನ್ ದ ಸಾಯಿಲ್. ಓಕೆ, ಅದೇ ರೀತಿ ಏನು these earthworms perform different other functions. ಈ ಫಾರ್ಮಲ್ಲಿ ನೀವು ನೋಡಿ, they eat the detritus.
ಡೆಟ್ರಿಟಸ್ ಅನ್ನು ತಿಂತದೆ. ಡೆಟ್ರಿಟಸ್ ಆರ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್. ಅದು ಪ್ಲ್ಯಾಂಟ್ಸ್ ಅಥವಾ ಗ್ರಾಸ್ ಅಥವಾ ರೂಟ್ ಇದೆಲ್ಲ ಏನು ಸತ್ತಂತಹ ಗಿಡಗಳ ಪಾರ್ಟ್ಸನ್ನು ತಿಂತದೆ. ಸೊ ಹೀಗೆ ತಿನ್ನುವುದರಿಂದ ಏನಾಗ್ತದೆ, ದೋಸ್ ಮೆಟೀರಿಯಲ್ಸ್ ವಿಲ್ ಬಿ ಕ್ರಶ್ಡ್ ಪ್ರಾಪರ್ಲಿ and it will be mixed with, after eating it is mixed with the coelomic fluid and all different other chemical substances secreted from the body of the animal. ನಮಗೆ ಗೊತ್ತಿರುವ ಹಾಗೆ ಈ ಅರ್ಥ್ವೋಮಿನ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಸೀಲಮಿಕ್ ಫ್ಲೂಯಿಡ್ ಏನಿದೆ ದಟ್ ಈಸ್ ವೆರಿ ರಿಚ್ ಇನ್ ನೈಟ್ರೋಜನ್ ಆರ್ ಇಟ್ ಈಸ್ ರಿಚ್ ಇನ್ ದ ಪ್ರೋಟೀನ್ ಕಾಲ್ಡ್ ವರ್ಮಿಟಿನ್. ವರ್ಮಿಟಿನ್ ಅಂತ ಹೇಳುವಂಥ ಪ್ರೋಟೀನ್ ಈ ಒಂದು ಸೀಲಮಿಕ್ ಫ್ಲೂಯಿಡಲ್ಲಿ ಮತ್ತು ಡೈಜೆಸ್ಟಿವ್ ಸೆಕ್ರೀಷನ್ಸಲ್ಲಿ ಜಾಸ್ತಿ ಇರ್ತದೆ. ಸೊ ದ್ಯಾಟ್ ಹೆಲ್ಪ್ಸ್ ಇನ್ ದ growth of the plant. Other than that, they also secrete some of the hormones. These hormones also enhance the growth of plants. They support the growth of plants. So ಈ ಥರ ಅದರ ದೇಹದಿಂದ ಸೆಕ್ರೀಟ್ ಆದ ಕೆಲವೊಂದು ಮೆಟೀರಿಯಲ್ಸ್ ಅದು ಮೆನ್ಯೂರಲ್ಲಿ ಇರ್ತದೆ. ವರ್ಮಿ ಕಾಸ್ಟಿಂಗ್ಸ್ ಅಂತ ಹೇಳ್ತೇವೆ ನಾವು. ದೋಸ್ ಪೆಲ್ಲೆಟ್ಸ್ ಆರ್ ದ ಎಕ್ಸ್ಕ್ರಿಟರಿ ವೇಸ್ಟ್ ಆಫ್ ದ ಅರ್ತ್ ವರ್ಮ್ ಆರ್ ಕಾಲ್ಡ್ ವರ್ಮಿ ಕಾಸ್ಟಿಂಗ್ಸ್. ಅನ್ಡೈಜೆಸ್ಟೆಡ್ ಪಾರ್ಷಿಯಲಿ ಡೈಜೆಸ್ಟೆಡ್ ಮೆಟೀರಿಯಲ್ಸ್ ಅದು. ಸೊ ಅದನ್ನು ನಾವೇನು ಕರಿತೇವೆ, ವರ್ಮಿ ಕಾಸ್ಟಿಂಗ್ಸ್ ಅಂತ ಕರಿತೇವೆ. ದಟ್ ವರ್ಮಿ ಕಾಸ್ಟಿಂಗ್ ಈಸ್ ವೆರಿ ಗುಡ್ ಮೆನ್ಯೂರ್ ಫಾರ್ ದ ಫೀಲ್ಡ್. ನ್ಯಾಚುರಲಿ ಅದು ಗಾರ್ಡನ್ನಲ್ಲಿ ಅಥವಾ ಗದ್ದೆಗಳಲ್ಲಿ ಈ ಥರದ ವರ್ಮಿ ಕಾಸ್ಟಿಂಗ್ ಗಿಡಗಳಿಗೆ ಫರ್ಟಿಲೈಸರ್ ಆಗ್ತದೆ. ಅದು ಅದರಲ್ಲಿ ಬೇಕಾದಷ್ಟು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಗಿಡಗಳಿಗೆ ಸಿಗ್ತದೆ. ಸೊ ಇದೇ ನಾಲೆಜನ್ನು ನಾವು ಏನು ಮಾಡಿದ್ದೇವೆ, ನವ್ವೆ ಡೇಸ್ ವಿ ಆರ್ ಯೂಸಿಂಗ್ ದೀಸ್ ಅರ್ತ್ ವರ್ಮ್ಸ್ ಫಾರ್ ದ ವರ್ಮಿ ಟೆಕ್ನಾಲಜಿ. ನಾವು ಅದನ್ನು ವರ್ಮಿ ಟೆಕ್ನಾಲಜಿ ಅಂತ ಹೇಳುವಂಥ ಒಂದು ತಂತ್ರಜ್ಞಾನಕ್ಕೆ ಉಪಯೋಗ ಮಾಡಿದ್ದೇವೆ. ವರ್ಮಿ ಟೆಕ್ನಾಲಜಿ ಆ್ಯಕ್ಚುಲಿ ವರ್ಮಿ ಟೆಕ್ನಾಲಜಿ ಈಸ್ ದ ಮೆಥಡ್ ಆಫ್ ಮೇಕಿಂಗ್ ಕಂಪೋಸ್ಟ್ ಆರ್ ಪ್ರೊಡ್ಯೂಸಿಂಗ್ ಕಂಪೋಸ್ಟ್ ಇನ್ ದ ಲಾರ್ಜ್ ಸ್ಕೇಲ್. ತುಂಬ ದೊಡ್ಡ ಮಟ್ಟದಲ್ಲಿ ಕಂಪೋಸ್ಟನ್ನು ಫರ್ಟಿಲೈಸರ್ಸನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ನಾವು ಇಲ್ಲಿ ರೆಡಿ ಮಾಡ್ತೇವೆ, ಪ್ರಿಪೇರ್ ಮಾಡ್ತೇವೆ. ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಅ ಬಿಗ್ ಇಂಡಸ್ಟ್ರಿ. ಈ ವರ್ಮಿ ಟೆಕ್ನಾಲಜಿ ಅಂತ ಹೇಳುವಂಥದ್ದು ನವೆ ಡೇಸ್ ಇಟ್ ಹ್ಯಾಸ್ ಬಿಕಮ್ ಅ ಇಂಡಸ್ಟ್ರಿ. ಸೊ ಈ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ನಾವು ಈ ಕಂಪೋಸ್ಟನ್ನು ರೆಡಿ ಮಾಡುವಂಥದ್ದು ಅದೇ ಒಂದು ಬಿಸ್ನೆಸ್ ಆಗಿದೆ ಈಗ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ವ್ಯಾಲ್ಯೂ ಆಫ್ ದ ಅರ್ತ್ ವರ್ಮ್. ಸೊ ಈ ಕಂಪೋಸ್ಟ್ಗಳು ನಿಮಗೆ ಅಂಗಡಿಗಳಲ್ಲಿ ಈಗ ಕೂಡ ಸಿಗ್ತದೆ. ಸೊ ಇದನ್ನು ಯೂಸ್ ಮಾಡಿ ನೀವು ಗಿಡಗಳನ್ನು ಬೆಳೆಸಿದರೆ ಪ್ಲ್ಯಾಂಟ್ಸ್ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್. So this type of fertilizers, organic fertilizers are healthy as well as they increase the productivity of the plants. ಇದನ್ನು ಉಪಯೋಗ ಮಾಡೋದ್ರಿಂದ ಏನು ಹೆಚ್ಚು ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದೀಸ್ ಕೆಮಿಕಲ್ ಫರ್ಟಿಲೈಸರ್ಸ್ people will go for the organic manures like ವರ್ಮಿ ಕಂಪೋಸ್ಟ್. ಅದೇ ರೀತಿ ನಮಗೆ ಗೊತ್ತಿದ್ದ ಹಾಗೆ ಈ ಅರ್ತ್ ವರ್ಮ್ಸನ್ನು ಈ ಇಂಡಸ್ಟ್ರೀಸಲ್ಲಿ ಬೇರೆ ಪರ್ಪಸ್ಸಿಗೆ ಕೂಡ ಉಪಯೋಗ ಮಾಡ್ತಾರೆ. ದೇ ಯೂಸ್ ಇಟ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ದ್ಯಾಟ್ ವರ್ಮಿಟಿನ್ ಪ್ರೋಟೀನ್. ಅದೇ ರೀತಿ ಏನು ವರ್ಮಿ ಟೀ ಅಂತ ಹೇಳಿ ಕೂಡ ಎಕ್ಸ್ಟ್ರಾಕ್ಷನ್ಸ್ ಮಾಡ್ತಾರೆ. ಅದೇ ರೀತಿ ಇದೆಲ್ಲದೂ ಕೂಡ ಏನು ಈ ಬೇರೆ ಬೇರೆ ವಿಧದಲ್ಲಿ ಈ ಅರ್ತ್ ವರ್ಮನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸಮ್ ಆಫ್ ದ ಎಕ್ಸ್ಟ್ರಾಕ್ಷನ್ಸ್ ಆಫ್ ಅರ್ತ್ ವರ್ಮ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೆಡಿಸಿನ್ಸ್. ಮದ್ದಿನಲ್ಲಿ ಕೂಡ ಅದನ್ನು ಬಳಕೆ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಅರ್ತ್ ವರ್ಮ್ ಇನ್ ಎಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್. ಅದಲ್ಲದೆ ಕೆಲವೊಂದು ಗೇಮ್ ಫಿಶರೀಸ್ ಅಂತ ಹೇಳ್ತೇವೆ ನಾವು. ಕೆಲವು ಜನರು ಇದನ್ನು ಮೀನು ಹಿಡಿಲಿಕ್ಕೆ ಉಪಯೋಗ ಮಾಡ್ತಾರೆ. ಸೊ ದೇ ಆರ್ ಆಲ್ಸೋ ಯೂಸ್ಡ್ ಆ್ಯಸ್ ಬೇಟ್ ಫಾರ್ ಗೇಮ್ ಫಿಶಿಂಗ್. ಅದನ್ನು ಗೇಮ್ ಫಿಶಿಂಗ್ಗೆ ಗಾಳ ಹಾಕುವುದಂತ ಹೇಳ್ತೇವೆ ನಮ್ಮ ಕಡೆಯಲ್ಲಿ. ಸೊ ಅದನ್ನು ಮೀನು ಹಿಡಿಲಿಕ್ಕೆ ಕೂಡ ಬಳಕೆ ಮಾಡ್ತಾರೆ. So you can see that picture here. So it is earthworm is used as bait. So the fish has swallowed it. ಅದನ್ನು ತಿಂದಿದೆ ನೋಡಿ, ಇಲ್ಲಿ ಗಾಳಕ್ಕೆ ಸಿಕ್ಕಿ ಬಿದ್ದಿದೆ ಏನೋ ಫಿಶ್. ದ ಪ್ರೋಸೆಸ್ ಆಫ್ ಇನ್ಕ್ರೀಸ್ ಇನ್ ದ ಸಾಯಿಲ್ ಫರ್ಟಿಲಿಟಿ ಈಸ್ ಕಾಲ್ಡ್ ವರ್ಮಿ ಟೆಕ್ನಾಲಜಿ ಆರ್ ದ ವರ್ಮಿ ಕಂಪೋಸ್ಟಿಂಗ್. ಇದು ನೋಡಿ, ಇದು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಕಂಪೋಸ್ಟ್. ದಿಸ್ ಈಸ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಕಂಪೋಸ್ಟ್. ಇದರಿಂದ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹೌಸ್ ಹೋಲ್ಡ್ ಕಿಚನ್ ವೇಸ್ಟನ್ನು ಕೂಡ ನಾವು
ಏನು ಮ್ಯಾನೇಜ್ ಮಾಡ್ಬೋದು. ನಮ್ಮ ಅಡುಗೆ ಮನೆಯಲ್ಲಿ ಬರುವಂಥ ವೇಸ್ಟನ್ನು ನಾವು ಈ ಅರ್ಥವಾಮನ್ನು ಹಾಕಿ ಅದನ್ನು ಕಂಪೋಸ್ಟ್ ಮಾಡಿ ನಮ್ಮ ಗಾರ್ಡನಿಗೆ ಡೇ ಟು ಡೇ ಪರ್ಪಸ್ಸಿಗೆ ಗಾರ್ಡನಿಗೆ ಅದನ್ನು ಮೆನ್ಯೂರ್ ಆಗಿ ಉಪಯೋಗ ಮಾಡ್ಬೋದು. ಇನ್ ದ ಸೇಮ್ ವೇ ವಿ ಕ್ಯಾನ್ ಡೂ ಇಟ್ ಇನ್ ದ ಲಾರ್ಜ್ ಸ್ಕೇಲ್ ಆ್ಯಂಡ್ ಏನು ವಿ ಕ್ಯಾನ್ ಅರ್ನ್ ಮನಿ ಆಲ್ಸೋ. ಹಣ ಮಾಡಲಿಕ್ಕೆ ಕೂಡ ಆಗ್ತದೆ ಇದರಿಂದ, ಏನು ಕಂಪೋಸ್ಟ್ ಮಾಡಿ ಮಾರಾಟ ಕೂಡ ಮಾಡ್ಬೋದು. ಇಫ್ ಎವ್ರಿಬಡಿ ಡಸ್ ದಿಸ್ ಎಟ್ ಹೋಮ್, ಪ್ರತಿಯೊಬ್ಬರು ಅವರವರ ಕಿಚನ್ ವೇಸ್ಟನ್ನು ಮ್ಯಾನೇಜ್ ಮಾಡಿದರೆ ಏನಾಗ್ತದೆ, ವಿ ಕ್ಯಾನ್ ರೆಡ್ಯೂಸ್ ದ ವೇಸ್ಟ್, ಗಾರ್ಬೇಜ್ ವೇಸ್ಟ್ ಆರ್ ದ ಮುನ್ಸಿಪಾಲಿಟಿ ವೇಸ್ಟ್ ಆ್ಯಂಡ್ ಕೀಪ್ ಅವರ್ ಎನ್ವೈರ್ಮೆಂಟ್ ಕ್ಲೀನ್. So this is all about the economic values of earthworm.